ಎಲ್ಲರಿಗೂ ನಮಸ್ತೆ. RN ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, RN ಮ್ಯಾಜಿಕಲ್ ಟೀಚಿಂಗ್ಸ್ ಗ್ರೂಪ್ ಚಿಕ್ಕಬಳ್ಳಾಪುರ ವತಿಯಿಂದ ಮಾಡ್ತಾ ಇದ್ದಂತ ಈ ಒಂದು ವಿನ್ 2025 ವರ್ಕ್ಶಾಪ್ ಕ್ಲಾಸ್ಗೆ ನಿಮ್ಗೆಲ್ಲರೂ ಕೂಡ ಸ್ವಾಗತ ಬಯಸ್ತಾ, ಇವತ್ತಿನ ಕ್ಲಾಸು ಜನರಲ್ ಕ್ಲಾಸು. ಇವತ್ತಿನ ಕ್ಲಾಸ್ಗೆ ನಿಮ್ಗೆಲ್ಲರೂ ಕೂಡ ಸ್ವಾಗತ ಕೋರ್ತಾ ಇವತ್ತಿನ ಕ್ಲಾಸು ಸ್ಟಾರ್ಟ್ ಮಾಡೋಣ. ನೋಡಿ, ಇದು ನಮ್ಮ ಒಂದು ವರ್ಕ್ಶಾಪ್ ಟೈಟಲ್, ದಟ್ ಈಸ್ ವಿನ್ 2025. ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಾ ಇತ್ತಲ್ಲ? ಹಲೋ, ಸ್ಕ್ರೀನ್ ಕಾಣಿಸ್ತಾ ಇತ್ತಲ್ಲ ಎಲ್ಲರಿಗೂ? ಹಾ ಸರ್, ಕಾಣಿಸ್ತಿದೆ ಸರ್, ಕಾಣಿಸ್ತಾ ಇದೆ. ಎಸ್ ಸರ್. ನೋಡಿ, ಇಲ್ಲಿ ನಾವು ವಿನ್ 2025 ಅಂತಂದ್ರೆ ಈ ಒಂದು ವರ್ಕ್ಶಾಪ್ ಅಲ್ಲಿ ಏನೇನು ನಿಮಗೆ ಸಿಗುತ್ತೆ ಅಂತಂದ್ರೆ, ನ್ಯೂಮರಾಲಜಿ ಪ್ರಕಾರ ಹೌ ದೀಸ್ 2025 ಯಾವ ರೀತಿ ಇರುತ್ತೆ ಅನ್ನೋ ವಿಚಾರಗಳಿರ್ಬೋದು. ಮತ್ತೆ ಆಸ್ಟ್ರಾಲಜಿಕಲ್ ಪ್ರಕಾರ 2025 ಯಾವ ರೀತಿ ಇರುತ್ತೆ, ಇದನ್ನ ನಮ್ಮ ಒಂದು ಪರ್ಸನಲ್ ಇದಕ್ಕೆ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ಸಪೋಸ್ ಇಫ್ 2025 ನಮಗೆ ಸಪೋರ್ಟಿವ್ ಆಗಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಸಪೋರ್ಟಿವ್ ಮಾಡ್ಕೊಳೋದು, ಇಂಥ ಒಂದು ವಿಚಾರಗಳು, ಹಲವಾರು ವಿಚಾರಗಳು ನಿಮ್ಗೆ ತಿಳಿಸೋದಕ್ಕೆ ಈ ಒಂದು ವರ್ಕ್ಶಾಪ್ ಮಾಡ್ತಾ ಇರುವಂತದ್ದು. ಫಸ್ಟ್ ಡೇ ಇದು ಜನರಲ್ ಕ್ಲಾಸ್ ಅಲ್ಲಿ ನ್ಯೂಮರಾಲಜಿ ರಿಲೇಟೆಡ್ ಸರ್ಟೆನ್ ಇನ್ಫಾರ್ಮೇಶನ್ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ನ್ಯೂಮರಾಲಜಿ ಪ್ರಕಾರ ಯೂಶಲಿ ಫಸ್ಟ್ ವಿಲ್ ಗೋ ವಿತ್ ನ್ಯೂಮರಾಲಜಿ. ನ್ಯೂಮರಾಲಜಿ ಪ್ರಕಾರ ಹೋದ್ರೆ ನೋಡಿ, 2025 ಅನ್ನೋದು ಇಟ್ ಈಸ್ ಎ ಇಯರ್ ಆಫ್ಟರ್ ದ ಎಲ್ಲಾನು ನಾವು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 2 + 0 + 2 + 5 ಇಟ್ ಈಸ್ ಈಕ್ವಲ್ ಟು 9. ಮತ್ತೆ ಈ ಒಂದು 9 ಎನರ್ಜೀಸ್ ಯಾವಾಗಿರುತ್ತೆ ಅಂತಂದ್ರೆ, ಎಲ್ಲ ಆಲ್ವೇಸ್ 9 ಎನರ್ಜೀಸ್ ಫ್ಲೋ ಆಗ್ತಾನೆ ಇರುತ್ತೆ ಅಂತಂದ್ರೆ ಫ್ಲೋ ಆಗುತ್ತೆ. ಬಟ್ ಯಾರಿಗೆ ಈ ಒಂದು 9 ಎನರ್ಜೀಸ್ ಫ್ಲೋ ಆಗುತ್ತೆ ಅಂತಂದ್ರೆ, ಯಾರು 2000 ಯಾವಾಗ ನಾವು ಬರ್ದಾಗ ಈ ಒಂದು 2025 ಅನ್ನೋದು ಫುಲ್ ಬರೀತಾರೋ ಅವಾಗ ಈ ಒಂದು 9 ಎನರ್ಜೀಸ್ ಫ್ಲೋ ಆಗುತ್ತೆ. ನಾವು ಯೂಶಲಿ ಡೇಟ್ ಬರಿಬೇಕಾದ್ರೆ, ಫಾರ್ ಎಕ್ಸಾಂಪಲ್ 1ನೇ ತಾರೀಕು ಬರೀತೀವಿ ಅನ್ಕೊಳ್ಳಿ, 1/1/2025 ಈ ರೀತಿ ಬರೆದಾಗ ಅವಾಗ ಏನಾಗುತ್ತೆ? 9 ಎನರ್ಜೀಸ್ ಫ್ಲೋ ಆಗುತ್ತೆ. ಸಪೋಸ್ ನಾವು 1/1/25 ಈ ರೀತಿ ಬರೆದಾಗ ಅವಾಗ ಏನಾಗುತ್ತೆ? ನಮಗೆ ಫ್ಲೋ ಆಗುವಂಥದ್ದು 7 ಎನರ್ಜೀಸ್ ಮಾತ್ರ. ಅಂದ್ರೆ 2 + 5 ಇದು ನಮಗೆ ಫ್ಲೋ ಆಗುತ್ತೆ. ಇದು ನಾವು ಏನ್ ಮಾಡ್ಬೇಕು? ನಾವು ವಿ ಶುಡ್ ಸಿ ಆಯ್ತಾ. ಇದನ್ನ ನಾವು ಗಣನೆಗೆ ತಗೊಂಡು ಅದರ ಬೇಸಿಸ್ ಮೇಲೆ ನಾವು ಏನ್ ಮಾಡ್ತೀವಿ, ದಟ್ ಈಸ್ ಈ ಒಂದು ಎಂಟೈರ್ 2025 ನ್ಯೂಮರಾಲಜಿ ಪ್ರಕಾರ ಯಾವ ರೀತಿ ಇರುತ್ತೆ ಮತ್ತು ಆಸ್ಟ್ರಾಲಜಿಕಲ್ ಪ್ರಕಾರ ಯಾವ ರೀತಿ ಇರುತ್ತೆ. ಆಸ್ಟ್ರಾಲಜಿ ಅಂದ ತಕ್ಷಣ ಅವತ್ತಿನ ಡೇಟ್ಗೆ ನಾವು ಕುಂಡ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಅವತ್ತಿನ ದಿಂದ ನೆಕ್ಸ್ಟ್ ಮುಂದೇನು ಆಸ್ಟ್ರಾಲಜಿ ಪ್ರಕಾರ ನೆಕ್ಸ್ಟ್ ನಮ್ಮ ಒಂದು ಯುಗಾದಿ ಹಬ್ಬದ ಇರ್ಬೋದು, ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದು ಅವೆಲ್ಲಾನು ಕೂಡ ತಿಳ್ಕೊಂಡು ನಾವು ಏನ್ ಮಾಡ್ತೀವಿ, ಈ ಒಂದು 2025 ಬಗ್ಗೆ ಫುಲ್ ಹೇಳ್ತಾ ಬರ್ತೀವಿ. ನೋಡಿ, ಜನರಲ್ ಆಗಿ ಇವಾಗ 2025 ಇದು ಏನೈತೆ, ಈ ಒಂದು 2025 ಇವಾಗ ಟೋಟಲಿ ನಾವು ಬರೀತಾ ಇದೀವಿ, ಈ ರೀತಿ ಬರೀತಾ ಇದೀವಿ ಅಂದಾಗ 2025 ಅಂತ ಬರೀತಾ ಇದೀವಿ ಅಂತ ಬಂದಾಗ ಈ ಒಂದು 2025 ಪ್ರಕಾರ ನಮ್ಗೆ ಎನರ್ಜೀಸ್ ಫ್ಲೋ ಆಗೋದು ಏನು? ದಟ್ ಈಸ್ 9 ಫ್ಲೋ ಆಗುತ್ತೆ. 9 ಅಂದಿದ ತಕ್ಷಣ ಇಟ್ ವಿಲ್ ಬಿ ಕುಜ ಅಂತ ನಾವು ಬಂದಾಗ ಇದು ಏನ್ ಹೇಳುತ್ತೆ ಅಂತಂದ್ರೆ, ಅರ್ತ್ ರಿಲೇಟೆಡ್, ದಟ್ ಈಸ್ ದೇರ್ ವಿಲ್ ಬಿ ಮೇಜರ್ ಎಫೆಕ್ಟ್ಸ್ ಇರ್ಬೋದು, ಅಥವಾ ಮೇಜರ್ ರಿಲೇಟೆಡ್ ಇಶ್ಯೂಸ್ ಏನಂತಾನೆ ಬರುತ್ತೆ.
ಮೇಜರ್ ರಿಲೇಟೆಡ್ ಇಶ್ಯೂಸ್ ಅಂತಂದ್ರೆ ಸ್ಪೆಸಿಫಿಕಲಿ ಅರ್ಥ ಅಂದಿದ ತಕ್ಷಣ ದಟ್ ಈಸ್ ಮೇಜರ್ಲಿ ಬರುವಂತದ್ದು ವರ್ಲ್ಡ್ ಅಲ್ಲೇ ದರ್ ವಿಲ್ ಬಿ ದಟ್ ದ ಎನ್ ವರ್ಲ್ಡ್ ಅಲ್ಲೇ ದೇ ಮೇ ಬಿ ದಟ್ ದ ಎನ್ ಮೋರ್ ಅಂಡ್ ಮೋರ್ ದಟ್ ದ ಎನ್ ಅರ್ತ್ ರಿಲೇಟೆಡ್ ಇಶ್ಯೂಸ್ ಆರ್ ಅರ್ತ್ ರಿಲೇಟೆಡ್ ಬೆನಿಫಿಟ್ಸ್ ದಟ್ ಮೇ ಬಿ ಕಮ್. ಅರ್ತ್ ರಿಲೇಟೆಡ್ ಬೆನಿಫಿಟ್ ಇನ್ ದ ಸೆನ್ಸ್ ಯಾವ್ಯಾವ್ದು ಬರ್ಬೋದು ಅಂತಂದ್ರೆ ದೇ ಮೇ ಬಿ ಎನ್ ಎಕ್ಸ್ಪೆಕ್ಟೇಷನ್ ಆಫ್ ದಟ್ ದ ಎನ್ ವಾರ್, ದೇ ಮೇ ಬಿ ದಟ್ ದ ಎನ್ ಒನ್ ಕಂಟ್ರಿ ಟು ಅನದರ್ ಕಂಟ್ರಿ ರಿಲೇಟೆಡ್ ಇಶ್ಯೂಸ್ ಅಂತಾನೆ ಬರ್ಬೋದು. ಅದರ ಜೊತೆಗೆ ಕೋರ್ಟ್ ಅಲ್ಲಿ ದಟ್ ಈಸ್ ಈ ಒಂದು ಭೂಮಿ ರಿಲೇಟೆಡ್ ಕೇಸಸ್ ಅಂತಾನೆ ಫೈಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಒಂದು 2025 ಅಲ್ಲಿ ಎಗೈನ್ ಅರ್ತ್ ರಿಲೇಟೆಡ್ ಇಶ್ಯೂಸ್ ದಟ್ ಈಸ್ ಸೈಟ್ ವಿಚಾರ ಇರ್ಬೋದು, ಮನೆ ವಿಚಾರ ಇರ್ಬೋದು, ಅಥವಾ ಆಸ್ತಿ ವಿಚಾರಗಳಿರ್ಬೋದು, ಜಾಸ್ತಿ ಕೇಸಸ್ ಅಂತಾನೆ ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಅರ್ತ್ ಅಂದಿದ ತಕ್ಷಣ ಅಂದ್ರೆ ಭೂಮಿ ಅಂದಿದ ತಕ್ಷಣ ಬರುವಂತದ್ದು ದಟ್ ಈಸ್ ಮೇಜರ್ಲಿ ಬರೋದು ಫಾರ್ಮರ್ ಅಥವಾ ಅಗ್ರಿಕಲ್ಚರ್. ಈ ಒಂದು ಫಾರ್ಮರ್ಸ್ಗೆ ದಟ್ ಈಸ್ ದೇ ಮೇ ಬಿ ದಟ್ ದ ಎನ್ ಬೆನಿಫಿಟ್ಸ್ ಅಂಡ್ ದೇ ಮೇ ಬಿ ದಟ್ ದ ಲಾಸಸ್ ಆಲ್ಸೋ. ಯಾವ್ಯಾವ್ದ್ರಲ್ಲಿ ಬೆನಿಫಿಟ್ ಇರುತ್ತೆ, ಯಾವಾಗ ಲಾಸಸ್ ಬರುತ್ತೆ ಅಂದ್ರೆ ಅದು ಡಿಪೆಂಡ್ಸ್ ಆನ್ ದಟ್ ದ ಎನ್ ಮುಂಡೆನ್ ಆಸ್ಟ್ರಾಲಜಿ. ಈ ಕೆಲವೊಂದು ಪ್ರಾಂತದವ್ರಿಗೆ ಬೆನಿಫಿಟ್ ಆಗುತ್ತೆ, ಕೆಲವೊಂದು ಪ್ರಾಂತದವ್ರಿಗೆ ಲಾಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಜೊತೆಗೆ 2025 ಅಲ್ಲಿ ಯಾವ್ಯಾವ ನಂಬರ್ಸ್ ಪಾಸ್ ಆಗುತ್ತೆ ದಟ್ ಈಸ್ 9 ಬರುತ್ತೆ. ಈ 9 ಬರ್ಬೇಕಂದ್ರೆ ಯಾವ್ಯಾವ ನಂಬರ್ಸ್ ಪಾಸ್ ಆಗ್ತಾ ಇರ್ತದೆ, 1 ಈಸ್ ದ 2, ನೆಕ್ಸ್ಟ್ ಇನ್ನೊಂದು 2, ನೆಕ್ಸ್ಟ್ ಇನ್ನೊಂದು 5. ಈ ಒಂದು 3 ನಂಬರ್ಸ್ ಸೇರ್ಕೊಂಡು ನಮ್ಗೆ ಏನಾಗ್ತದೆ 9 ಕೊಡ್ತಾ ಐತೆ. 9 ಕೊಡ್ತಾ ಐತೆ ಅಂತಂದ್ರೆ ದಟ್ ಈಸ್ 2 ಅಂದ್ರೆ ನೋಡಿ ದಟ್ ಈಸ್ ಇಟ್ ವಿಲ್ ಬಿ ದಟ್ ದ ಅಂಡ್ ಮೂನ್ ದಟ್ ಈಸ್ ಚಂದ್ರ. ಇನ್ನೊಂದು ಏನು ದಟ್ ಈಸ್ 2 ಅಂದ್ರೆ ಮೂನ್ ಚಂದ್ರ. ಅಂಡ್ ನೆಕ್ಸ್ಟ್ 5 ಅಂತಂದ್ರೆ ದಟ್ ಈಸ್ ಬುಧ ಅಂತಂದ್ರೆ ದಟ್ ಈಸ್ ಬಿಸ್ನೆಸ್ ರಿಲೇಟೆಡ್ ಟು ಟ್ಯಾಕ್ಸಸ್ ಟ್ಯಾಕ್ಟಿಕ್. ಕೆಲವೊಂದು ಏನಾಗುತ್ತೆ ದಟ್ ಈಸ್ ಡೋಲಾಯಮಾನ ರೀತಿಯಲ್ಲಿ ದಟ್ ಈಸ್ ಬರುತ್ತೆ. ಅಂದ್ರೆ ಅಂತ ಒಂದು ಬಿಸ್ನೆಸ್ ಡಿಸಿಷನ್ಸ್, ಪರ್ಫೆಕ್ಟ್ ಆದಂತ ಒಂದು ಬಿಸ್ನೆಸ್ ಡಿಸಿಷನ್ಸ್ ಈ ಒಂದು ವರ್ಷದಲ್ಲಿ ದಟ್ ಈಸ್ ತಿಳ್ಕೊಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಒಂದು ವರ್ಷದಲ್ಲಿ ತಿಳ್ಕೊಳಕ್ ಸಾಧ್ಯ ಇಲ್ಲ ಅಂತಂದ್ರೆ ಅವು ಆಗೋದು ಇಲ್ಲ. ಯಾಕಂದ್ರೆ ನಮ್ಗೆ 2 ಅಂದಿದ ತಕ್ಷಣ ದಟ್ ಈಸ್ ಚಂದ್ರ. ಯಾರು ಸ್ಟ್ರಾಂಗ್ ಇರ್ತಾರೋ ಅವ್ರ ಕೈಯಲ್ಲಿ ಏನಾಗುತ್ತೆ ದಟ್ ಈಸ್ ಮೇಜರ್ ಡಿಸಿಷನ್ಸ್ ಏನ್ ತಗೊಳೋದಕ್ಕೆ ಚೆನ್ನಾಗಿರುತ್ತೆ. ಅವರು ಮಾರ್ಕೆಟ್ ಅಲ್ಲಿ ಅಂತಾನೆ ಬೂಮ್ ಆಗ್ತಾರೆ. ಇನ್ ಆಲ್ ಅದರ್ ಪೀಪಲ್ ದೋಸ್ ಹೂ ಆರ್ ಹ್ಯಾವಿಂಗ್ ದಟ್ ದ ಅಂಡ್ ಯಾರಿಗೆ ಈ ಒಂದು ಚಂಚಲ ಮನಸ್ಸು ಏನಂತ ಚಂಚಲ ಇರುತ್ತೋ ಅವರು ಈ ಒಂದು 2025 ಅಲ್ಲಿ ಅಷ್ಟು ಪ್ರೋಗ್ರೆಸ್ ಆಗೋದಕ್ಕೆ ಚಾನ್ಸಸ್ ಇಲ್ಲ. ಮತ್ತೆ ಅದ್ರ ಜೊತೆಗೆ ಬಿಸ್ನೆಸ್ ಅಷ್ಟೇ ದಟ್ ಈಸ್ ಡೆವಲಪ್ಮೆಂಟ್ಸ್ ಆಗೋದಕ್ಕೆ ಚಾನ್ಸಸ್ ಇಲ್ಲ. ದಟ್ ಮೇ ಬಿ ತುಂಬಾ ಲಾಸಸ್ ಕಾಣಿಸುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ 2025 ಅಲ್ಲಿ ಏನಾಗುತ್ತೆ ದಟ್ ಈಸ್ 9 ಏನ್ ಬರುತ್ತೆ, ಈ ಒಂದು 9 ಏನು ಸೂಚಿಸ್ತಂತಂದ್ರೆ ಈ ಒಂದು 2 ಮತ್ತೆ 2 ಇರೋದ್ರಿಂದ, 2 ಇರೋದ್ರಿಂದ ಈ ಒಂದು ಸಂಖ್ಯೆ ಏನು ಸೂಚಿಸ್ತಂತಂದ್ರೆ ಕೆಲವೊಂದು ಬಿಸ್ನೆಸಸ್ ಇರ್ಬೋದು, ಅಥವಾ ಕೆಲವೊಂದು ವರ್ಕ್ಸ್ ಇರ್ಬೋದು, ಅಥವಾ ಕೆಲವೊಂದು ರಿಲೇಟೆಡ್ ಆರ್ಟ್ಸ್ ಇರ್ಬೋದು, ಅವೆಲ್ಲಾನು ಕೂಡ ಏನು ದಟ್ ಈಸ್ ಕ್ಲೋಸಿಂಗ್ ಸ್ಟೇಜ್ಗೆ ಬರುತ್ತೆ. ಕ್ಲೋಸಿಂಗ್ ಸ್ಟೇಜ್ ಅಂತಂದ್ರೆ ಕೆಲವೊಂದು ವರ್ಕ್ ಏನಿರುತ್ತೆ ವರ್ಕ್ ಎಲ್ಲಾನು ಕೂಡ ಕ್ಲೋಸ್ ಆಗೋ ಸ್ಟೇಜಸ್ಗೆ ಅಂತ ಬರುತ್ತೆ. ಅದರಿಂದ ನ್ಯೂ ವರ್ಕ್ ಅಂತ ಬಿಗಿನ್ ಆಗುತ್ತೆ. ಕೆಲವೊಂದು ಆಕ್ಟ್ ದಟ್ ಈಸ್ ಆಕ್ಟ್ ಅಂತಂದ್ರೆ ದಟ್ ಈಸ್ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನೈತೆ ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೆಲವೊಂದು ಆಕ್ಟ್ ನ ಏನ್ ಮಾಡ್ತಾರೆ ದಟ್ ಈಸ್ ಟೋಟಲಿ ಏನ್ ಮಾಡ್ತಾರೆ ದಟ್ ಈಸ್ ಅಬಾಲಿಷ್ ಮಾಡ್ತಾರೆ. ಅಥವಾ ಕೆಲವೊಂದು ಆಕ್ಟ್ ಅದು ಅಷ್ಟೊಂದು ಕರೆಕ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಆಕ್ಟ್ ನ ಸ್ಟಾಪ್ ಮಾಡ್ಬಿಟ್ಟು ಏನ್ ಮಾಡ್ತಾರೆ ದಟ್ ಈಸ್ ನ್ಯೂ ಆಕ್ಟ್ಸ್ ಏನ್ ಮಾಡ್ತಾರೆ ದಟ್ ಈಸ್ ಎಮರ್ಜ್ ಮಾಡುವಂತ ಒಂದು ಸಿಚುಯೇಷನ್ಸ್ ಅಂತಾನೆ ಬರುತ್ತೆ. ಎಸ್ಪೆಷಲಿ ದಟ್ ಇಸ್ ಇನ್ ಭೂಮಿ ರಿಲೇಟೆಡ್ ಅಂದ್ರೆ ಕುಜ ರಿಲೇಟೆಡ್ ಆಕ್ಟ್ ಏನಾಗುತ್ತೆ ದಟ್ ಈಸ್ ದೇ ಮೇ ಬಿ ದಟ್ ದ ಫಾಸ್. ಅಂಡ್ ಅದ್ರ ಜೊತೆಗೆ ಅಗ್ರಿಕಲ್ಚರ್ ರಿಲೇಟೆಡ್ ಆಕ್ಟ್ ದ ನ್ಯೂ ಆಕ್ಟ್ ಎಮರ್ಜ್ ಆಗೋ ಚಾನ್ಸಸ್ ಅಂತಾನೆ ಜಾಸ್ತಿ ಐತೆ. ಅದ್ರ ಜೊತೆಗೆ ಈ ಕೆಲವೊಂದು ಅಗ್ರಿಕಲ್ಚರ್ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ ಏನಿದಾವೆ, ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಆಫೀಸಸ್ ಏನಿದಾವೆ, ಅಗ್ರಿಕಲ್ಚರ್ ರಿಲೇಟೆಡ್ ಕಂಪನೀಸ್ ಏನಿದಾವೆ, ಅವೆಲ್ಲಾನು ಕೂಡ ದೇ ವಿಲ್ ಬಿ ದಟ್ ದ ಸ್ಯಾಚುರೇಷನ್ ಸ್ಟೇಜ್ ಅಲ್ಲೇ ಇರುತ್ತೆ. ಅಂತ ಒಂದು ದಟ್ ಈಸ್ ಪ್ರೋಗ್ರೆಸ್ ಇರಲ್ಲ ಅಂತ ಹೇಳ್ಬೋದು. ಅಲ್ಲಿ ಇರುವಂತ ಯಾರು ದಟ್ ಈಸ್ ಒಂದು ಅಧಿಕಾರಿ ಇರ್ತಾರೆ, ಅಥವಾ ಅವರು ಯಾರು ಯಾವ ರೀತಿಯಲ್ಲಿ ಸ್ಟ್ರಾಂಗ್ ಇರ್ತಾರೋ ಅವರ ಸ್ಟ್ರೆಂತ್ ಮೇಲೆ ಈ ಒಂದು ಡಿಪಾರ್ಟ್ಮೆಂಟ್ಸ್ ಎಲ್ಲಾನು ಕೂಡ ನಡೆಯುತ್ತೆ.
ಅದ್ರ ಜೊತೆಗೆ ಈ ಡಿಪಾರ್ಟ್ಮೆಂಟ್ಸೇ ದಟ್ ಈಸ್ ಈ ವರ್ಷ ಎಲ್ಲಾನು ಕೂಡ ಹೈಲೈಟ್ ಆಗುವಂತ ಡಿಪಾರ್ಟ್ಮೆಂಟ್ಸ್ ಅಂತಾನು ಕೂಡ ನಾವು ಹೇಳ್ಬೋದು. ಯಾವ್ದು ದಟ್ ಈಸ್ ಈ ಅಗ್ರಿಕಲ್ಚರ್ ರಿಲೇಟೆಡ್, ಅದ್ರ ಜೊತೆಗೆ ಫಾರ್ಮಿಂಗ್ ರಿಲೇಟೆಡ್ ಡಿಪಾರ್ಟ್ಮೆಂಟ್ಸ್ ಹೈಲೈಟ್ ಆಗುತ್ತೆ. ಮತ್ತೆ ಫಾರ್ಮಿಂಗ್ ರಿಲೇಟೆಡ್ ವರ್ಕ್ಸ್ ಇರ್ಬೋದು, ಅಥವಾ ಫಾರ್ಮಿಂಗ್ ರಿಲೇಟೆಡ್ ನ್ಯೂ ಟೆಕ್ನಾಲಜೀಸ್ ಎಮರ್ಜ್ ಆಗೋ ಚಾನ್ಸಸ್ ತುಂಬಾನೇ ಐತೆ. ಅಂದ್ರೆ ಈ ಒಂದು ಫಾರ್ಮಿಂಗ್ ರಿಲೇಟೆಡ್ ಟೆಕ್ನಾಲಜೀಸ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ವಾಟ್ ಎವರ್ ದ ಡಿಸೈನ್ ಅಗ್ರಿಕಲ್ಚರ್ ಲ್ಯಾಂಡ್ ಇವಾಗ ಏನೈತೆ, ನೋಡಿ ಅಗ್ರಿಕಲ್ಚರ್ ರಿಲೇಟೆಡ್ ಫಾರ್ಮಿಂಗ್ ಲ್ಯಾಂಡ್ಸ್ ಏನೈತೆ, ಈ ಒಂದು ಅಗ್ರಿಕಲ್ಚರ್ ರಿಲೇಟೆಡ್ ಅಲ್ಲಿ ಇಟ್ ಈಸ್ ಫಾರ್ಮಿಂಗ್ ರಿಲೇಟೆಡ್ ಆಕ್ಟ್ಸ್ ಏನಾಗುತ್ತೆ, ದಟ್ ಈಸ್ ನ್ಯೂ ಆಕ್ಟ್ ಎಮರ್ಜ್ ಆಗುತ್ತೆ. ಈ ಒಂದು ಫಾರ್ಮಿಂಗ್ ರಿಲೇಟೆಡ್ ಆಕ್ಟ್ಸ್ ಅಲ್ಲಿ ಮತ್ತೆ ಏನಾಗುತ್ತೆ, ದಟ್ ಈಸ್ ಅಗ್ರಿಕಲ್ಚರ್ ರಿಲೇಟೆಡ್ ಆಕ್ಟ್ಸ್ ಏನಂತಾನೆ ಬರುತ್ತೆ. ಇದರಲ್ಲಿ ನ್ಯೂ ಟೆಕ್ನಾಲಜಿ ಕೂಡ ಬರುತ್ತೆ. ಈ ಒಂದು ನ್ಯೂ ಟೆಕ್ನಾಲಜಿ ಬರ್ಬೇಕಂತಂದ್ರೆ ಪ್ರೆಸೆಂಟ್ ಅಗ್ರಿಕಲ್ಚರ್ ಅಲ್ಲಿ ಏನೇನು ಒಂದು ನಾರ್ಮ್ಸ್ ಆಯ್ತು, ಈ ನಾರ್ಮ್ಸ್ ಅಲ್ಲಿ ಕೆಲವೊಂದು ನಾರ್ಮ್ಸ್ ಏನಾಗುತ್ತೆ, ದಟ್ ಈಸ್ ಕ್ಲೋಸ್ ಆಗುತ್ತೆ, ಅಥವಾ ಅವೆಲ್ಲನೂ ಕೂಡ ಸ್ಟಾಪ್ ಆಗ್ಬೋದು. ಸ್ಟಾಪ್ ಅಂತಂದ್ರೆ ಕೆಲವೊಂದು ರೀತಿಯಾದಂತ ಒಂದು ಅಗ್ರಿಕಲ್ಚರ್ ರಿಲೇಟೆಡ್ ಏನೇನಿದಾವೋ ಅವೆಲ್ಲಾನು ಕೂಡ ಅಂದ್ರೆ ಎಲ್ಲ ಅಲ್ಲ, ಕೆಲವೊಂದು ರಿಲೇಟೆಡ್ ಒಂದು ಆಪ್ಸ್ ಏನೈತೆ ಅವೆಲ್ಲಾನು ಕೂಡ ಚೇಂಜ್ ಆಗುತ್ತೆ ಎಲ್ಲಾನು. ಅಂದ್ರೆ ಸ್ಟಾಪ್ ಅಂತಂದ್ರೆ ಸ್ಟಾಪ್ ಆದ್ರೆ ಮತ್ತೆ ಚೇಂಜ್ ಆಗುವಂಥದ್ದು. ದೇರ್ಫೋರ್ ಅವೆಲ್ಲಾನು ಕೂಡ ಚೇಂಜ್ ಆಗುವಂತ ಚಾನ್ಸಸ್ ಏನಂತ ಜಾಸ್ತಿ ಐತೆ. ಅಂದ್ರೆ ಟೋಟಲ್ change we can expect in the months of then October or November. ಈ ಮಂತ್ಸ್ ಅಲ್ಲಿ ತುಂಬಾನೇ ದಟ್ ಈಸ್ ಅಗ್ರಿಕಲ್ಚರ್ ರಿಲೇಟೆಡ್ ಚೇಂಜಸ್ ನಾವು ಈ ಒಂದು ವರ್ಷ ದಟ್ ಈಸ್ 2025 ಅಲ್ಲಿ ಕಾಣ್ಬೋದು. ಮತ್ತೆ ಅಗ್ರಿಕಲ್ಚರ್ ರಿಲೇಟೆಡ್ ದಟ್ ಈಸ್ ಬೆನಿಫಿಟ್ಸ್ ಕೂಡ ಐತೆ. ಯಾರು ಅಗ್ರಿಕಲ್ಚರ್ ರಿಲೇಟೆಡ್ ಅಲ್ಲಿ ಈ ಒಂದು ಯಾವ ರೀತಿ ಒಂದು ಪ್ರೆಸೆಂಟ್ ಇದರಲ್ಲಿ ಚೇಂಜ್ ಆಗ್ತಾ ಇತ್ತು, ಆ ಪ್ರೆಸೆಂಟ್ ಚೇಂಜ್ ಆಗೋದನ್ನ ಆಸ್ ಇಟ್ ಈಸ್ ಯಾರ್ಯಾರು ಯೂಸ್ ಮಾಡ್ಕೊಂತಾರೋ, ಅಂದ್ರೆ ಆಸ್ ಇಟ್ ಈಸ್ ಯೂಸ್ ಮಾಡ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ಆಕ್ಟ್ ಅಂತೂ ಚೇಂಜ್ ಆಗುತ್ತೆ. ದಟ್ ಈಸ್ ಆಕ್ಟ್ ಅಂತಂದ್ರೆ ದಟ್ ಈಸ್ 2025 ಅಲ್ಲಿ ಸಮ್ ಅರ್ತ್ ರಿಲೇಟೆಡ್ ಅಥವಾ ಅಗ್ರಿಕಲ್ಚರ್ ರಿಲೇಟೆಡ್ ಅಥವಾ ಫಾರ್ಮಿಂಗ್ ರಿಲೇಟೆಡ್ ನ್ಯೂ ಆಕ್ಟ್ ಅನ್ನೋದು ಎಮರ್ಜ್ ಆಗುತ್ತೆ. ಈ ನ್ಯೂ ಆಕ್ಟ್ ಏನು, ದಟ್ ಈಸ್ ಐದರ್ ಇಟ್ ಮೇ ಬಿ ದಟ್ ಇನ್ ರಿಜಿಸ್ಟ್ರೇಷನ್ ಆರ್ ಇನ್ ಲ್ಯಾಂಡ್ ರಿಫಾರ್ಮ್ಸ್ ಬೇಕಾದ್ರೂ ಆಗ್ಬೋದು, ಅಥವಾ ಇಟ್ ಮೇ ಬಿ ದಟ್ ಇನ್ ಫಾರ್ಮಿಂಗ್ ಲ್ಯಾಂಡ್ ರಿಫಾರ್ಮ್ಸ್ ಬೇಕಾದ್ರೂ ಆಗ್ಬೋದು, ಅಥವಾ ಈ ಒಂದು ರಿಯಲ್ ಎಸ್ಟೇಟ್ ಏನೈತೆ, ಈ ರಿಯಲ್ ಎಸ್ಟೇಟ್ ಅಲ್ಲಿ ದಟ್ ಈಸ್ ಮೇಜರ್ ಚೇಂಜಸ್ ಏನಂತಾನೆ ಆಗೋ ಚಾನ್ಸಸ್ ಜಾಸ್ತಿ ಐತೆ ಈ ಒಂದು ವರ್ಷದಲ್ಲಿ. ಅದಕ್ಕಾಗಿ ಈ ಒಂದು ವರ್ಷದಲ್ಲಿ ದಟ್ ಈಸ್ ಇಷ್ಟೆಲ್ಲ ಮೇಜರ್ ಚೇಂಜಸ್ ಆಗೋದ್ರಿಂದ ಈ ಒಂದು 2025 ಅಲ್ಲಿ ಸರ್ಟೈನ್ ರಿಲೇಟೆಡ್ ಥಿಂಗ್ಸ್ ಎಲ್ಲಾನು ಕೂಡ ಡೌನ್ ಆಗುತ್ತೆ, ಸರ್ಟೈನ್ ರಿಲೇಟೆಡ್ ಥಿಂಗ್ಸ್ ಎಲ್ಲಾನು ಕೂಡ ಜಾಸ್ತಿ ಆಗುತ್ತೆ. ಯಾವ್ಯಾವ್ದು ಜಾಸ್ತಿ ಆಗುತ್ತೆ, ಯಾವ್ಯಾವ್ದು ಕಮ್ಮಿ ಆಗುತ್ತೆ ಅಂತ ವಿ ಕ್ಯಾನ್ ಗೋ ಇನ್ ದ ನೆಕ್ಸ್ಟ್. ಈ ಒಂದು 2025ರಲ್ಲಿ ನಾವು ಆಲ್ರೆಡಿ ನೋಡ್ದಂಗೆ ದಟ್ ಈಸ್ ಇಟ್ ಈಸ್ ನ್ಯೂಮರಾಲಜಿ ಪ್ರಕಾರ
2025ನ ಹಿಂಗ್ ಫುಲ್ಲು ಬರೀತಾರೆ ಅಥವಾ 25 ಅಂತಾನೂ ಕೂಡ ಈ ರೀತಿನೂ ಕೂಡ ಬರೀತಾರೆ. ಯಾವಾಗ ನಾವು ಎಲ್ಲೆಲ್ಲಿ ನಾವು ಬರೀ 25 ಅಂತ ರೆಪ್ರೆಸೆಂಟ್ ಮಾಡ್ತೀವಿ, 25 ಅಂತ ಎಲ್ಲೆಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಯಾವ್ಯಾವ ಡಾಕ್ಯುಮೆಂಟ್ಸ್ ಅಲ್ಲಿ ಇದು ಮಾತ್ರ ರೆಪ್ರೆಸೆಂಟ್ ಮಾಡ್ತಾರೋ, ಇದ್ರಲ್ಲಿ ಏನಾಗ್ತದೆ ದಟ್ ಈಸ್ ಓನ್ಲಿ ದಟ್ ದ 7 ರಿಲೇಟೆಡ್ ಎನರ್ಜೀಸ್ ಬರುತ್ತೆ. 7 ರಿಲೇಟೆಡ್ ಎನರ್ಜೀಸ್ ಅಂತಂದ್ರೆ ಇದು ಕೇತು ರೆಪ್ರೆಸೆಂಟ್ ಮಾಡುತ್ತೆ. ಕೇತು ಅಂತಂದ್ರೆ ದಟ್ ಈಸ್ ಅಗೈನ್ ಇಟ್ ವಿಲ್ ಬಿ ದಟ್ ದ ಇನ್ ಸ್ಪಿರಿಚುವಲ್ ಗ್ರೋತ್ ಹೇಳುತ್ತೆ. ಮತ್ತೆ ಕೆಲವೊಂದು ಕಟ್ ಆಗುತ್ತೆ. ಕೆಲವೊಂದು ಕಟ್ ಆಗುತ್ತಂತ ದಟ್ ಈಸ್ ಕೆಲವೊಂದು ಇಲ್ಲಿ ತನಕ ನಡೀತಾ ಇರುವಂತ ಒಂದು ಡಿಸ್ಪ್ಯೂಟ್ಸ್ ಏನಿರುತ್ತೆ ದಟ್ ಈಸ್ ಎಸ್ಪೆಷಲಿ ಯಾವ ಡಿಸ್ಪ್ಯೂಟ್ಸ್ ಅಂತ ಬರುತ್ತಂತಂದ್ರೆ ಅಗೈನ್ ಇಟ್ ವಿಲ್ ಬಿ ದಟ್ ದ ಅಂಡ್ 2 and 5 ಅಂದ್ರೆ ಬಿಸ್ನೆಸ್ ರಿಲೇಟೆಡ್ ಡಿಸ್ಪ್ಯೂಟ್ಸ್ ಇರ್ಬೋದು ಅಥವಾ ಕೆಲವೊಂದು ಒಂದು ನ್ಯಾಷನಾಲಿಟಿ ಟು ಅನದರ್ ನ್ಯಾಷನಾಲಿಟಿ ಇರುವಂತ ಒಂದು ಡಿಸ್ಪ್ಯೂಟ್ಸ್ ಇರ್ಬೋದು. ಅಂತಂದ್ರೆ ಬುಧ ರಿಲೇಟೆಡ್ ಇಶ್ಯೂಸ್ ಇರ್ಬೋದು ಅಥವಾ ಚಂದ್ರ ರಿಲೇಟೆಡ್ ಇಶ್ಯೂಸ್ ಇರ್ಬೋದು. ಅವೆಲ್ಲಾನು ಕೂಡ ಏನಾಗುತ್ತೆ ದಟ್ ಈಸ್ ಕಟ್ ಆಗುತ್ತೆ. ಅವೆಲ್ಲಾನು ಕೂಡ ಕಟ್ ಆಗಿ ದೆ ಮೇ ಬಿ ದಟ್ ದ ಇನ್ ನ್ಯೂ ದಟ್ ದ ಇನ್ ಡೆವಲಪ್ಮೆಂಟ್ ಸಿನಾರಿಯೋಸ್ ದೆ ಮೇ ನ್ಯೂ ಡೆವಲಪ್ಮೆಂಟ್ ಸಿನಾರಿಯೋಸ್ ಏನಾಗುತ್ತೆ ಬರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಬಿಸ್ನೆಸಸ್ ಕೂಡ ಏನಾಗುತ್ತೆ ದಟ್ ಈಸ್ ಸ್ಟಾಪ್ ಆಗ್ಬಿಡುತ್ತೆ. ಅದ್ರ ಜೊತೆಗೆ ಸ್ಪಿರಿಚುವಲ್ ಗ್ರೋತ್ ಅನ್ನೋದು ಜಾಸ್ತಿ ಆಗುತ್ತೆ. ಸ್ಪಿರಿಚುವಲ್ ಗ್ರೋತ್ ಅಂದಿದ ತಕ್ಷಣನೇ ಕೆಲವೊಂದು ಟೆಂಪಲ್ಸ್ ಎಲ್ಲಾನು ಕೂಡ ನ್ಯೂ ಟೆಂಪಲ್ಸ್ ಎಲ್ಲಾನು ಕೂಡ ಎಮರ್ಜ್ ಆಗ್ಬೋದು. ಅಥವಾ ಹೊಸ ಹೊಸ ಒಂದು ಟೆಂಪಲ್ಸ್ ಏನಂತಂದ್ರೆ ಕನ್ಸ್ಟ್ರಕ್ಷನ್ಸ್ ಆಗ್ಬೋದು. ಅಥವಾ ಎಕ್ಸಿಸ್ಟಿಂಗ್ ಇರುವಂತ ಟೆಂಪಲ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು. ಅಥವಾ ಈ ಒಂದು ಮುಜರಾಯಿ ಇಲಾಖೆ ನಮ್ಮಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿ ಇರುತ್ತೋ ಆ ರೀತಿ ಎಲ್ಲೆಲ್ಲಿ ಯಾವ್ಯಾವ ಸ್ಟೇಟ್‌ಗಳಲ್ಲಿ ಅದರದೇ ಆದಂತ ಒಂದು ಗೌರ್ಮೆಂಟ್ ಬಾಡೀಸ್ ಐತೋ ಅವು ಈ ಒಂದು ಟೆಂಪಲ್ ಅಸೋಸಿಯೇಷನ್ ಅಂತ ಏನೈತೋ ಆ ಟೆಂಪಲ್ ಅಸೋಸಿಯೇಷನ್ ಮುಖಾಂತರ ದೇ ಮೇ ಬಿ ದಟ್ ದ ಅಂಡ್ ಡೂ ದಟ್ ದ ಇನ್ ವಂಡರ್ಸ್. ಅದ್ರ ಜೊತೆಗೆ ನಮ್ಮ ಇದರಲ್ಲಿ ದಟ್ ಈಸ್ ನಮ್ಮ ಸ್ಟೇಟ್ ಅಲ್ಲಿ ಹೇಳೋದಾದ್ರೆ ಯಾವ್ಯಾವ ಒಂದು ಸಂಸ್ಥಾನಗಳಿದಾವೆ ಅಂದ್ರೆ ಮಠ ಮತ್ತೆ ಕೆಲವೊಂದು ಪುರಾತನ ಸಂಸ್ಥಾನಗಳು ಏನೇನಿದಾವೋ ಅದ್ರಲ್ಲೆಲ್ಲಾನು ಕೂಡ ಮೇಜರ್ ರೆವಲ್ಯೂಷನರಿ ಚೇಂಜಸ್ ಆಗುತ್ತೆ. ಅವೆಲ್ಲಾನು ಕೂಡ ಏನು ದಟ್ ಈಸ್ ಮುಂದೆ ಬರುವಂತ ಚಾನ್ಸಸ್ ಏನೈತೆ ದಟ್ ಈಸ್ ಡೆವಲಪ್ಮೆಂಟ್ ಆಗುವಂತ ಚಾನ್ಸಸ್ ಜಾಸ್ತಿ ಐತೆ. ಅಂದ್ರೆ ಪುರಾತನದಲ್ಲಿರುವಂತ ಮಠಗಳೇನೈತೆ ಅಂದ್ರೆ ತುಂಬಾನೇ ದಟ್ ಈಸ್ ಶಾಖಾ ಮಠಗಳು ಹೊಂದಿರುವಂತ ಒಂದು ಮಠಗಳೇನೈತೆ ಅದರ ಒಂದು ಭೂಮಿಯಲ್ಲೂ ಕೂಡ ಏನು ದಟ್ ಈಸ್ ಮೇಜರ್ ರೆವಲ್ಯೂಷನರಿ ಚೇಂಜಸ್ ಬರುತ್ತೆ. ಇವೆಲ್ಲಾನು ಕೂಡ ಈ ಒಂದು 2025 ಅಲ್ಲಿ ಬರುತ್ತೆ. ಅದ್ರ ಜೊತೆಗೆ ಯಾವ್ಯಾವ್ದು ಈ ಒಂದು ಸ್ಪಿರಿಚುವಲ್ ರಿಲೇಟೆಡ್ ಇರ್ತಾರೋ ಅವರು 25ನ ಜಾಸ್ತಿ ಅಂದ್ರೆ 2025 ಬರೆಯೋ ಬದಲು ಬರೀ 25 ಬರೆದ್ರೆ ಇವೆಲ್ಲಾನು ಕೂಡ ಅವ್ರಿಗೆ ಚೇಂಜಸ್ ಬರುತ್ತೆ. ಅಗ್ರಿಕಲ್ಚರ್ ಇರೋರು ಎಲ್ಲಾನು ಕೂಡ ಏನು ದಟ್ ಈಸ್ ಅವ್ರಿಗೆ ಮೇಜರ್ ಚೇಂಜಸ್ ಬೇಕಂತಂದ್ರೆ ಅವರು ಬರೀ 25 ಬರೆಯೋ ಬದಲು 2025ನೇ ಬರ್ಕೊಂತ ಇದ್ರೆ ಅವಾಗ ಅವ್ರಿಗೆ ಆ ರಿಲೇಟೆಡ್ ಏನು ಚೇಂಜಸ್ ಎಲ್ಲಾನು ಕೂಡ ಅವ್ರಿಗೆ ಸಿಗುತ್ತೆ. ನೆಕ್ಸ್ಟ್ ಕೆಲವೊಂದು ಸಂಶೋಧನೆಗಳನ್ನು ಕೂಡ ಈ ಒಂದು ವರ್ಷ ಅಂದ್ರೆ 2025 ಅಲ್ಲಿ ಆಗೋ ಚಾನ್ಸಸ್ ಅಂದ್ರೆ ತುಂಬಾನೇ ಸಂಶೋಧನೆಗಳು ಕೂಡ ನಡೆಯುತ್ತೆ. ಯಾವ್ಯಾವ ರೀತಿಯಾದಂತ ಸಂಶೋಧನೆಗಳು ನಡೆಯುತ್ತೆ ಅಂತಂದ್ರೆ ಸ್ಪಿರಿಚುಯಾಲಿಟಿ ರಿಲೇಟೆಡ್ ದಟ್ ಈಸ್ ಸಂಶೋಧನೆಗಳು ಜಾಸ್ತಿ ನಡೆಯುತ್ತೆ. ಅಂದ್ರೆ ಕೆಲವೊಂದು ಪ್ರಾಂತವಾರನಲ್ಲಿ ನಡೆಯುವಂತ ಒಂದು ಕೆಲವೊಂದು ಏನು ಅವರ ಒಂದು ಸ್ಪಿರಿಚುವಲ್ ವರ್ಕ್ಸ್ ಏನೈತೋ ಅದನ್ನ ಸ್ಟಡಿ ಮಾಡ್ಬೇಕಂತ ಹೇಳ್ಬಿಟ್ಟು ಹೋಗಿ ಅದರಲ್ಲಿರುವಂತ ಒಂದು ನಿಗೂಢತೆಗಳನ್ನ ಫೈಂಡ್ ಔಟ್ ಮಾಡ್ಬೇಕಂತ ಹೇಳ್ಬಿಟ್ಟು ಅದ್ರ ರಿಲೇಟೆಡ್ ಏನು ದಟ್ ಈಸ್ ತುಂಬಾನೇ ಸಂಶೋಧನೆಗಳು ನಡೆಯುತ್ತೆ. ಈ ಯಂತ್ರಗಳಿರ್ಬೋದು ಅಥವಾ ಜೊತೆಗೆ ದಟ್ ಈಸ್ ಮಂತ್ರಾಸ್ ಏನೈತೆ ಅಥವಾ ಮುದ್ರಾಸ್ ಏನೈತೆ ಇದರಲ್ಲಿ ತುಂಬಾನೇ ಸಂಶೋಧನೆಗಳು ನಡೆಯುತ್ತೆ. ಅವೆಲ್ಲಾನು ಕೂಡ ಏನು ದಟ್ ಈಸ್ ಈ ಒಂದು ವರ್ಷದಲ್ಲಿ ಏನು ದಟ್ ಈಸ್ 2025 ನಡೆಯುತ್ತೆ. ಅದ್ರ ಜೊತೆಗೆ ಯಾವ ರೀತಿ ನಮ್ಗೆ ಅರ್ತ್ ಎನರ್ಜೀಸ್ ಕೂಡ ಫ್ಲೋ ಆಗ್ತಾ ಇತ್ತು ಅರ್ತಿಂದನೂ ಕೂಡ ಕೆಲವೊಂದು ನಿಗೂಢ ರಹಸ್ಯಗಳು ಏನೋ ದಟ್ ಈಸ್ ಬಯಲಾಗುವಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಐತೆ. ಅಂದ್ರೆ ಇಲ್ಲಿ ತನಕನೂ ಕೂಡ ಯಾರಿಗೂ ಸಿಗದೆ ಇರುವಂತ ಒಂದು ಕೆಲವೊಂದು ಪುರಾತನದಲ್ಲಿರುವಂತ ಒಂದು ನಿಗೂಢವಾದಂತ ಒಂದು ಸೀಕ್ರೆಟ್ಸ್ ಎಲ್ಲಾನು ಕೂಡ ದಟ್ ಈಸ್ ಕೆಲವೊಬ್ಬರಿಗೆ ಸಿಗುತ್ತೆ. ಬಟ್ ಅವರು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತಂದ್ರೆ ಅದನ್ನ ಅವರು ಕೆಲವೊಂದನ್ನ ಸ್ಪ್ರೆಡ್ ಮಾಡ್ತಾರೆ, ಕೆಲವೊಂದು ಸ್ಪ್ರೆಡ್ ಮಾಡಲ್ಲ. ಅದು ಅವರ ಒಂದು ಪರ್ಸನಲ್ ಇದಕ್ಕೂ ಕೂಡ ಏನ್ ಮಾಡ್ಕೊಂತಾರೆ ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಐತೆ. ಅದ್ರ ಜೊತೆಗೆ ಹೈಯೆಸ್ಟ್ ಎನರ್ಜಿ ಸೆಂಟರ್ಸ್ ಕೂಡ ಈ ಒಂದು ವರ್ಷದಲ್ಲಿ ಏನು ದಟ್ ಈಸ್ ಇನಿಶಿಯೇಟ್ ಆಗುತ್ತೆ. ದಟ್ ಈಸ್ ಡೆವಲಪ್ಮೆಂಟ್ ಏನಂತ ಕಾಣುತ್ತೆ. ಅಂದ್ರೆ ಎನರ್ಜಿ ಸೆಂಟರ್ಸ್ ಅಂತಂದ್ರೆ ನಾವೇನು ಈ ಒಂದು ಹೀಲಿಂಗ್ ಸೆಂಟರ್ಸ್ ಅಂತ ಏನ್ ಹೇಳ್ತಾ ಇದೀವಿ ಅವಲ್ಲ. ಅದ್ರ ಜೊತೆಗೆ ಏನು ದಟ್ ಈಸ್
ಎಲ್ಲೆಲ್ಲಿ ದಟ್ ಈಸ್ ಯಾರ್ಯಾರಿಗೆ ದಟ್ ಈಸ್ ಎನರ್ಜೀಸ್ ಬೇಕಾಗಿರುತ್ತೋ ಆ ಎನರ್ಜಿ ಸೆಂಟರ್ಸ್ ಎಲ್ಲಾನು ಕೂಡ ಈ ವರ್ಷ ಬೂಮ್ ಆಗುತ್ತೆ. ಎನರ್ಜಿ ಸೆಂಟರ್ಸ್ ಅಂತಂದ್ರೆ ಬರೀ ನಾವು ಹೀಲಿಂಗ್ ಸೆಂಟರ್ಸ್ ಮಾತ್ರ ನೋಡಬಾರ್ದು. ಈ ಒಂದು ಸ್ಪಿರಿಚುವಲ್ ಅಲ್ಲಿ ಬರುವಂತ ಒಂದು ಟೆಂಪಲ್ಸ್ ಕೂಡ ಏನು ಪುರಾತನ ಟೆಂಪಲ್ಸ್ ಏನಂತಾವ ಅದನ್ನು ಕೂಡ ಏನು ದಟ್ ಈಸ್ ಎನರ್ಜಿ ಸೋರ್ಸಸ್ ಆ ಎನರ್ಜಿ ಸೋರ್ಸಸ್ ಕೂಡ ಏನು ದಟ್ ಈಸ್ ಮೇಜರ್ ಡೆವಲಪ್ಮೆಂಟ್ಸ್ ಏನಂತಾನೆ ಕಾಣುತ್ತೆ. ಅಂಡ್ ಕೆಲವೊಂದು ದಟ್ ಈಸ್ ಟೆಂಪಲ್ಸ್ ಟೆಂಪಲ್ ಅಸೋಸಿಯೇಷನ್ ಮುಖಾಂತರ ದಟ್ ಈಸ್ ಡೆವಲಪ್ಮೆಂಟ್ ಆಗುತ್ತೆ. ಅದ್ರ ಜೊತೆಗೆ ಟೆಂಪಲ್ ಅಸೋಸಿಯೇಷನ್ಸ್ ಅಂತ ಏನೈತೆ ದಟ್ ಈಸ್ ನ್ಯಾಷನಲ್ ಇರ್ಬೋದು, ನ್ಯಾಷನಲ್ ಲೆವೆಲ್ ಅಲ್ಲಿ ಇರ್ಬೋದು, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರ್ಬೋದು, ಅಥವಾ ಆ ನಮ್ಮ ಒಂದು ಟೋಟಲ್ ವರ್ಲ್ಡ್ ಅಲ್ಲೇ ದಟ್ ಈಸ್ ಟೆಂಪಲ್ ಅಸೋಸಿಯೇಷನ್ ದಟ್ ಈಸ್ ಆರ್ಟಿಸ್ಟಿಕ್ ಅಂಡ್ ಅಸೋಸಿಯೇಷನ್ ಇರ್ಬೋದು, ಅಂಡ್ ಆರ್ಟಿಕಲ್ಚರ್ ಅಸೋಸಿಯೇಷನ್ ಅಂತ ಇರ್ಬೋದು, ಸ್ಪಿರಿಚುವಲ್ ಅಸೋಸಿಯೇಷನ್ಸ್ ಇರ್ಬೋದು. ಇವೆಲ್ಲಾನು ಕೂಡ ಏನು ದಟ್ ಈಸ್ ಈ ವರ್ಷದಲ್ಲಿ ದಟ್ ಈಸ್ ಹೊಸದಾಗಿ ಏನು ಅವೆಲ್ಲಾನು ಕೂಡ ಬೇರೆ ಬೇರೆ ನೇಮ್ಸ್ ತಗೊಂಡು ದಟ್ ಈಸ್ ಡೆವಲಪ್ಮೆಂಟ್ ಆಗ್ತವೆ. ಬಟ್ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಬಂದಾಗ ನಮ್ಮ ಒಂದು ಆಲ್ ಇಂಡಿಯಾ ಟೆಂಪಲ್ ಅಸೋಸಿಯೇಷನ್ ಏನೈತೆ ಅದು ತುಂಬಾನೇ ದಟ್ ಈಸ್ ವರ್ಕ್ ಮಾಡುತ್ತೆ. ತುಂಬಾನೇ ಹೈಲೈಟ್ ಆಗುವಂತ ಚಾನ್ಸಸ್ ಜಾಸ್ತಿ ಐತೆ ಈ ಒಂದು ವರ್ಷದಲ್ಲಿ ದಟ್ ಈಸ್ 2025 ಅಲ್ಲಿ. ಮತ್ತೆ 2025 ಅಲ್ಲಿ ದಟ್ ಈಸ್ ಸ್ಪಿರಿಚುವಲ್ ರಿಲೇಟೆಡ್ ಲ್ಯಾಂಡ್ ಎಲ್ಲೆಲ್ಲೈತೋ, ಸ್ಪಿರಿಚುವಲ್ ರಿಲೇಟೆಡ್ ಲ್ಯಾಂಡ್ಸ್ ಯಾವ್ಯಾವ್ದೈತೋ ಅವೆಲ್ಲಾನು ಕೂಡ ಏನು ದಟ್ ಈಸ್ ತುಂಬಾನೇ ದಟ್ ಈಸ್ ತುಂಬಾನೇ ದಟ್ ಈಸ್ ನ್ಯೂಸ್ ಅಲ್ಲಿ ಅಂತಾನೆ ಬರೋ ಚಾನ್ಸಸ್ ಐತೆ. ಅದು ಬೆನಿಫಿಟ್ ಇರ್ಬೋದು, ಅಥವಾ ಏನು ದಟ್ ಈಸ್ ಒಂದು ದಟ್ ಈಸ್ ರಿಲಿಜನ್ಗೆ ಬೆನಿಫಿಟ್ ಆಗ್ಬೋದು, ಮತ್ತೆ ಇನ್ನೊಂದು ರಿಲಿಜನ್ಗೆ ಬೆನಿಫಿಟ್ ಆಗದೇ ಇರ್ಬೋದು. ಬಟ್ ಅವೆಲ್ಲಾನು ಕೂಡ ಏನು ದಟ್ ಈಸ್ ಕೆಲಸ ಮಾಡುತ್ತೆ. ಅವಾಗ ಯಾರಿಗೆ ಬೆನಿಫಿಟ್ ಆಗುತ್ತೆ, ಯಾರಿಗೆ ಲಾಸ್ ಆಗುತ್ತೆ ಅಂತಂದ್ರೆ ಯಾವ ಒಂದು ರಿಲಿಜಿಯನ್ ಅವರು ದಟ್ ಈಸ್ 2025 ನ ಯಾವ ರೀತಿ ಬರೀತಾ ಇದಾರೆ ಅನ್ನೋದ್ರ ಮೇಲೆ ದಟ್ ಈಸ್ ಡಿಪೆಂಡ್ ಆಗುತ್ತೆ. ಭೂಮಿ ರಿಲೇಟೆಡ್ ಬೇಕಂದಾಗ ದಟ್ ಈಸ್ 2025 ನ ಕರೆಕ್ಟ್ ಆಗಿ ಅಂತಾನೆ ಬರೆಯೋಕೆ ಸ್ಟಾರ್ಟ್ ಮಾಡಿದಾಗ ಅವರೆಲ್ಲಾನು ಕೂಡ ಏನು ದಟ್ ಈಸ್ ಆ ಬೆನಿಫಿಟ್ಸ್ ಎಲ್ಲಾನು ಕೂಡ ಬರುತ್ತೆ. ಅಂಡ್ ಯೂಶಲಿ ನಾವ್ ಇವಾಗ ನೋಡಿದಂಗೆ ದಟ್ ಈಸ್ ಯಾವುದೇ ಡಾಕ್ಯುಮೆಂಟೇಶನ್ ಅಲ್ಲಿ ಅಂದ್ರೆ ಗೌರ್ಮೆಂಟ್ ಡಾಕ್ಯುಮೆಂಟೇಶನ್ಸ್ ಅಲ್ಲಿ ಯಾರು ಕೂಡ ಬರೀ 25 ಬರೆಯಲ್ಲ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು 24 ನಾವ್ ಏನ್ ನಡೀತೈತೆ, ಈ 24 ಅಲ್ಲಿ ನೋಡಿ ಎಲ್ಲರೂ ಕೂಡ ಎಷ್ಟು ಬರೀತಾರೆ ಅಂತಂದ್ರೆ ಇಟ್ ವಿಲ್ ಬಿ ದಟ್ ಟೋಟಲ್ 2024 ಇಷ್ಟೇ ಇದು ಫುಲ್ ಬರೀತಾರೆ. ಯಾರನ್ನು ಕೂಡ ದಟ್ ಈಸ್ 24 ಅಂತ ಮಾತ್ರ ಬರೆಯಲ್ಲ, ಎಲ್ಲೋ ಒಂದೊಂದ್ ಕಡೆ ಮಾತ್ರ ಬರೆಯುವಂಥದ್ದು. ದೇರ್ಫೋರ್ ಗೋರ್ಮೆಂಟ್ ರಿಲೇಟೆಡ್ ಅಲ್ಲಿ ಏನು ದಟ್ ಈಸ್ 2025 ಅಂತ ಹೇಳ್ಬಿಟ್ಟು ಬರೆಯೋದ್ರಿಂದ ಗೋರ್ಮೆಂಟ್ ರಿಲೇಟೆಡ್ ಏನು ಲ್ಯಾಂಡ್ಸ್ ಐತೆ ಅದೆಲ್ಲಾನು ಕೂಡ ಏನು ದಟ್ ಈಸ್ ತುಂಬಾನೇ ದಟ್ ಈಸ್ ಡೆವಲಪ್ಮೆಂಟ್ ಆಗುತ್ತೆ. ಎಲ್ಲೆಲ್ಲಿ ದಟ್ ಈಸ್ ಈ ಒಂದು ಲ್ಯಾಂಡ್ಸ್ ಇವಾಗ ಪ್ರೆಸೆಂಟ್ಲಿ ಯಾವುದೇ ಒಂದು ವರ್ಕ್ ಇಲ್ದಿರ ಹಂಗೆ ಇದಾವೆ ಅವೆಲ್ಲಾನು ಕೂಡ ಏನು ದಟ್ ಈಸ್ ಯೂಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೆಲ್ಲಾನು ಕೂಡ ಯೂಸ್ಫುಲ್ನೆಸ್ಗೆ ಕನ್ವರ್ಟ್ ಆಗುತ್ತೆ. ಅದ್ರ ಜೊತೆಗೆ ಲ್ಯಾಂಡ್ ಡೆವಲಪ್ಮೆಂಟ್ ಆಕ್ಟ್ಸ್ ಕೂಡ ಏನು ದಟ್ ಈಸ್ ಚೇಂಜಸ್ ಆಗುವಂತ ಒಂದು ಆಕ್ಟ್ ಏನೈತೆ ಅದನ್ನು ಕೂಡ ಚೇಂಜಸ್ ಆಗುವಂತ ಸಿಚುಯೇಷನ್ಸ್ ಜಾಸ್ತಿ ಐತೆ. ಇದೆಲ್ಲದರ ಜೊತೆಗೆ ಮತ್ತೆ ಇನ್ನೊಂದು ಏನು ಅಂತ ದಟ್ ಈಸ್ 2 ಮತ್ತೆ 2 ಎರಡೂ ಸೇರ್ಕೊಂಡಿರೋದ್ರಿಂದ ಆ ಈ ಒಂದು ಜಲತತ್ವ ರಿಲೇಟೆಡ್ ಭೂಮಿಸ್ ಏನೈತೆ ಅದನ್ನು ಕೂಡ ಈ ವರ್ಷದಲ್ಲಿ ದಟ್ ಈಸ್ ಏನು ಡಿಸ್ಪ್ಯೂಟ್ಸ್ ಐತೋ ಆ ಡಿಸ್ಪ್ಯೂಟ್ಸ್ ಇನ್ನು ಜಾಸ್ತಿ ಆಗ್ಬೋದು, ಅಥವಾ ಅದಕ್ಕೆ ಒಂದು ಸೊಲ್ಯೂಷನ್ಸ್ ಅಂತಾನು ಕೂಡ ಏನು ದಟ್ ಈಸ್ ಸಿಗುವಂತ ಚಾನ್ಸಸ್ ಐತೆ. ಸೊಲ್ಯೂಷನ್ಸ್ ಅಂದಿದ ತಕ್ಷಣ ದಟ್ ಈಸ್ ನವೆಂಬರ್ ಡಿಸೆಂಬರ್ ಅಲ್ಲಿ ಮಾತ್ರ ಸಿಗುತ್ತೆ. ಇಲ್ಲ ಅಂತಂದ್ರೆ ಅದು ಹಂಗೆ ಕಂಟಿನ್ಯೂ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಐತೆ. ಇದು ಕೆಲವೊಂದು ಏನು ದಟ್ ಈಸ್ ಮೇಜರ್ ರೆವಲ್ಯೂಷನರಿ ಚೇಂಜಸ್ ಈ ಒಂದು ದಟ್ ಈಸ್ 2025 ನ್ಯೂಮರಾಲಜಿ ಪ್ರಕಾರ ಸಿಗುವಂತದ್ದು. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಇನ್ನು ಮಿಕ್ಕಿದ್ದು ಆಮೇಲೆ ಹೇಳ್ತೀನಿ. ದಟ್ ಈಸ್ ಈಗ ಇಲ್ಲಿ ತನಕ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ಯಾರು ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ನೆಕ್ಸ್ಟ್ ನೋಡಿ, ನ್ಯೂಮರಾಲಜಿ ಪ್ರಕಾರ ದಟ್ ಈಸ್ ನೆಕ್ಸ್ಟ್ ಬರುವಂತದ್ದು ಇದೆಲ್ಲಾನು ಕೂಡ ಏನು ದಟ್ ಈಸ್ ಓವರ್ ಆಲ್ ಆಗೋಯ್ತು. ಬಟ್ ಪರ್ಸನಲ್ಗೆ ಯಾವ ರೀತಿ ಬೆನಿಫಿಟ್ ಇರುತ್ತೆ ಒಬ್ಬ ಪರ್ಸನ್ಗೆ ದಟ್ ಈಸ್ ಒಂದು ನ್ಯೂಮರಾಲಜಿ ಒಬ್ಬ ಇಂಡಿವಿಜುವಲ್ಗೆ ಯಾವ ರೀತಿ ಒಂದು ಬೆನಿಫಿಟ್ ಬರುತ್ತೆ. ನಾವು ಇಂಡಿವಿಜುವಲ್ಸ್ ಅಂದಿದ ತಕ್ಷಣ ಫಾರ್ ಎಕ್ಸಾಂಪಲ್ ನೋಡಿ ನಾವು ಯಾವ ರೀತಿ ಬರ್ತೀವಿ 2025 ಫುಲ್ ಬರೆಯಕ್ ಹೋಗಲ್ಲ. ನಾವೇನ್ ಬರ್ತೀವಿ 1/1/2005
25 ಅಂತ ಈ ರೀತಿ ಡೈರೆಕ್ಟ್ ಆಗಿ ಬರೆದು ಬಿಡ್ತೀವಿ. ಈ ರೀತಿ ಬರ್ದಾಗ ನೋಡಿ ನಮಗೆ ಎನರ್ಜೀಸ್ ಎಷ್ಟಿರುತ್ತೆ, ಇದು 7 ಪಾಸ್ ಆಗುತ್ತೆ. ಈ ರೀತಿ ಬರ್ದಾಗ ಏನಾಗುತ್ತೆ, ದಟ್ ಈಸ್ 9 ಪಾಸ್ ಆಗುತ್ತೆ. ಯಾರು ದಟ್ ಈಸ್ 25 ಮಾತ್ರ ಬರೀತಾರೆ ಅವರು ಏನು ದಟ್ ಈಸ್ ಸ್ಪಿರಿಚುವಲ್ ರಿಲೇಟೆಡ್ ಟು ಇಲ್ಲಿ ತನಕನೂ ಕೂಡ ಅವರು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ರೆ ಅವ್ರಿಗೆ ಈ ವರ್ಷ ದಟ್ ಈಸ್ ಮೇಜರ್ ಅಂಡ್ ರೆವಲ್ಯೂಷನರಿ ಚೇಂಜಸ್ ಏನಂತಾನೆ ಅವರ ಜೀವನದಲ್ಲಿ ಏನಂತಾನೆ ಕಾಣುವಂತ ಸಂಭವಗಳು ಜಾಸ್ತಿ ಇದೆ. ಅಂದ್ರೆ 25 ಅಂದಿದ ತಕ್ಷಣ ಏನು ದಟ್ ಈಸ್ ಅಂದ್ರೆ 25 ಯಾರ್ಯಾರು ಬರೀತಾರೋ ಅವ್ರಿಗೆ ಏನು ದಟ್ ಈಸ್ ಇಲ್ಲಿ ತನಕನೂ ಕೂಡ ಏನು ದಟ್ ಈಸ್ ಎಲ್ಲಾ ರೀತಿಯಲ್ಲೂ ಕೂಡ ಎಥಿಕಲ್ ಆಗಿ ದಟ್ ಈಸ್ ಬಂದಿರಬೇಕು. ಅಂದ್ರೆ ಸ್ಪಿರಿಚುವಲ್ ರಿಲೇಟೆಡ್ ವರ್ಕ್ಸ್ ಮಾಡ್ಕೊಂಡು ಯಾರಿಗೂ ಕೂಡ ತೊಂದರೆಗಳು ಕೊಡ್ದಿರಾ, ಯಾರಿಗೂ ಕೂಡ ಮೋಸ ಮಾಡ್ದಿರಾ, ಎಲ್ಲಾ ರೀತಿಯಲ್ಲೂ ಕೂಡ ಏನು ದಟ್ ಈಸ್ ಹೆಲ್ಪ್‌ಫುಲ್ ನೇಚರ್ ಮುಖಾಂತರ ಗುರುತತ್ವಕ್ಕೆ ಅಥವಾ ಗುರು ಪರಂಪರೆಗೆ ದಟ್ ಈಸ್ ರೆಸ್ಪೆಕ್ಟ್ ಕೊಟ್ಟು ಯಾರ್ಯಾರು ಬಂದಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಏನು 25 ಅಂತ ಬರೆದಾಗ ಅವ್ರಿಗೆ ಬೆನಿಫಿಟ್ ಈ ವರ್ಷದಲ್ಲಿ ಖಂಡಿತ ಸಿಗುತ್ತೆ. ಅವರ ಒಂದು ಜೀವನದಲ್ಲೂ ಕೂಡ ಏನು ದಟ್ ಈಸ್ ರೆವಲ್ಯೂಷನರಿ ಚೇಂಜಸ್ ಏನಂತಾನೆ ಕಾಣುವಂತ ಚಾನ್ಸಸ್ ಈ ಜಾಸ್ತಿ ಇದೆ. ಅವ್ರಿಗೆ ಅವರ ಜೀವನದಲ್ಲಿ ಕೆಲವೊಂದು ಏನು ಅಡೆತಡೆಗಳು, ಹಿನ್ನಡೆಗಳು ಏನೇನಿರುತ್ತೋ ಅದೆಲ್ಲನೂ ಕೂಡ ಈ ವರ್ಷದಲ್ಲಿ ಏನು ಕ್ಲೋಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ಎಲ್ಲರಿಗೂ ಕೂಡ ಏನುತ್ತೆ ಅನ್ವಯಿಸುತ್ತೆ. ಬಟ್ ಯಾರಿಗ್ ಅನ್ವಯಿಸುತ್ತಂದ್ರೆ ಇವಾಗ ಫಾಲೋ ಮಾಡೋರ್ಗಲ್ಲ. ಇಲ್ಲಿ ತನಕನೂ ಕೂಡ ಯಾರು ಇದೆಲ್ಲನೂ ಕೂಡ ಫಾಲೋ ಮಾಡ್ಕೊಂಡ್ ಬಂದಿದ್ದಾರೋ ದಟ್ ಈಸ್ ಅಂದ್ರೆ ಯಾರಿಗೂನು ಕೂಡ ಹಾರ್ಮ್ ಮಾಡ್ದಿರ, ಯಾರಿಗೂನು ಕೂಡ ತೊಂದರೆಗಳು ಕೊಡ್ದಿರ, ಎಲ್ಲಾ ರೀತಿಯಲ್ಲೂ ಕೂಡ ಬೇರೆಯವ್ರಿಗೆ ಹೆಲ್ಪ್‌ಫುಲ್ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಈ ಒಂದು 2025 ಒಂದು ಫ್ರೂಟ್‌ಫುಲ್ ಇಯರ್ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಅದ್ರ ಜೊತೆಗೆ ಯಾರು ಫುಲ್ 2025 ಅಂತ ಬರೀತಾರೋ ಆಯ್ತಾ, ಇವ್ರಿಗೆ ಏನು ದಟ್ ಈಸ್ ಅವ್ರಿಗೆ ಆ ಹಿಂದೆ ಅವ್ರಿಗೂ ಏನ್ ಮಾಡ್ಕೊಂಡ್ ಬಂದಿದಾರೋ ದಟ್ ಈಸ್ ಒಂದು ಲಾಸ್ಟ್ ಏನ್ ದಟ್ ಈಸ್ ಎಲ್ಲರೂ ಕೂಡ ಆ ಒಂದು ಕರ್ಮ ರಿಫ್ಲೆಕ್ಟ್ ಅಂಡ್ ಕರ್ಮ ಬ್ಯಾಲೆನ್ಸು ಇವಾಗ ಇಲ್ಲೇ ನಾವು ಅನುಭವಿಸ್ತೀವಿ ಅಂತ ಏನ್ ಹೇಳ್ತಾ ಬರ್ತಾ ಇದ್ರಲ್ಲ, ಅದು ಈ ವರ್ಷ ಅವ್ರಿಗೆ ರಿಪೀಟ್ ಆಗುತ್ತೆ. ದಟ್ ಈಸ್ ಅಂದ್ರೆ ಫಾರ್ ಲಾಸ್ಟ್ ಒಂದು 9 ಇಯರ್ಸ್ ಇಂದ ಅವ್ರು ಯಾವ ರೀತಿ ಇದ್ರು ಅಂದ್ರೆ 9 ಇಯರ್ಸ್ ಇಂದ ಅಂತಂದ್ರೆ 9 ಇಯರ್ಸ್ ಇಂದ ಸಪೋಸ್ ಏನಾದ್ರು ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೆ ಕೆಲಸಗಳು ಮಾಡ್ಕೊಂಡ್ ಬಂದಿದ್ರೆ ಈ ವರ್ಷ ಅವ್ರಿಗೆ ಏನಾಗುತ್ತೆ ದಟ್ ಈಸ್ ಅರ್ತ್ ರಿಲೇಟೆಡ್ ಬೆನಿಫಿಟ್ಸ್ ತುಂಬಾನೇ ಸಿಗುತ್ತೆ. ಏನು ಆ ಒಂದು ಆರ್ಟ್ ಏನು ಡೆವಲಪ್ಮೆಂಟ್ ಆಗುತ್ತೋ ಆ ಒಂದು ಆರ್ಟ್ ಮುಖಾಂತರ ಅವ್ರಿಗೆ ಬೆನಿಫಿಟ್ ಸಿಗುತ್ತೆ. ಟೆಕ್ನಾಲಜಿ ಮುಖಾಂತರ ಅವ್ರಿಗೆ ಬೆನಿಫಿಟ್ ಸಿಗುತ್ತೆ. ಅದ್ರ ಜೊತೆಗೆ ಸ್ಪಿರಿಚುವಲ್ ಡೆವಲಪ್ಮೆಂಟ್ಸ್ ಕೂಡ ಅವ್ರಿಗೆ ಸಿಗುತ್ತೆ. ಅವರು ಮತ್ತೆ ಅವರು ಸಂಶೋಧನೆಗಳಲ್ಲಿ ಏನಾದ್ರು ಇದ್ರೆ ಅದರಲ್ಲೂ ಕೂಡ ಅವ್ರಿಗೆ ಬೆನಿಫಿಟ್ ಸಿಗುತ್ತೆ. ಸಪೋಸ್ ಲಾಸ್ಟ್ 9 ಇಯರ್ಸ್ ಇಂದನೂ ಕೂಡ ಯಾರಿಗೂನು ಕೂಡ ಹೆಲ್ಪ್ ಮಾಡಿಲ್ಲ. ಎಲ್ಲರ ಹತ್ರನೂ ಕೂಡ ದಟ್ ಈಸ್ ತುಂಬಾನೇ ದಟ್ ಈಸ್ ಅವ್ರಿಗೆ ತೊಂದರೆಗಳು ಕೊಟ್ಟಿದ್ದಾರೆ ಅಂತಂದ್ರೆ ಅಂತ ವ್ಯಕ್ತಿಗಳಿಗೆ ಏನು ದಟ್ ಈಸ್ ಈ ವರ್ಷ ಅಂತ ಒಂದು ಫ್ರೂಟ್‌ಫುಲ್ ಇಯರ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಯಾರು ದಟ್ ಈಸ್ 2025 ಫುಲ್ ಬರೀತಾರೋ ಅವರು. ಆಯ್ತಾ? ಇದು ದಟ್ ಈಸ್ ಎನರ್ಜೀಸ್ ಏನು ದಟ್ ಈಸ್ ಪರ್ಸನಲ್‌ಗೆ ಸಂಬಂಧಪಟ್ಟಿದ್ದು. ಮತ್ತ್ ಅದ್ರ ಜೊತೆಗೆ ಯಾವ ಒಬ್ಬ ಇಂಡಿವಿಜುವಲ್ ಅಲ್ಲಿ ದಟ್ ಈಸ್ ಭೂಮಿ ತತ್ವ ಏನು ದಟ್ ಈಸ್ ಅಂಶಗಳು ಜಾಸ್ತಿ ಇರುತ್ತೋ ಅಂದ್ರೆ ಭೂಮಿ ತತ್ವ ಅಂದ್ರೆ ಅವನು ಇಂಡಿವಿಜುವಲ್ ಅಲ್ಲಿ ದಟ್ ಈಸ್ ಅವನು ಚೆಕ್ ಮಾಡ್ಕೋಬೇಕಾಗುತ್ತೆ. ಅವರು ಇದ್ರಲ್ಲಿ ಏನು ದಟ್ ಈಸ್ ಭೂಮಿ ತತ್ವಗಳು ಏನದು ಅಂದ್ರೆ ಭೂಮಿ ತತ್ವ ಅಂತಂದ್ರೆ ಬಾಡಿನಲ್ಲಿ ಒಬ್ಬ ಇಂಡಿವಿಜುವಲ್ ಬಾಡಿನಲ್ಲಿ ಭೂಮಿ ತತ್ವನ ನಾವು ಚೆಕ್ ಅಂದ್ರೆ ಪಂಚಭೂತಗಳಲ್ಲಿ ನಾವು ಯಾವ ರೀತಿ ಕೌಂಟ್ ಮಾಡ್ತೀವೋ ಅದರಲ್ಲಿ ಭೂಮಿ ತತ್ವನ ಏನು ನಾವು ಕೌಂಟ್ ಮಾಡ್ಬೇಕು. ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಅದೇನಾದ್ರೂ ದಟ್ ಈಸ್ ಜಾಸ್ತಿ ಇದ್ರೆ ಅವ್ರಿಗೆ ದಟ್ ಈಸ್ ಬೆನಿಫಿಟ್ ಈ ಒಂದು ವರ್ಷದಲ್ಲಿ ಬರುತ್ತೆ. ಯಾರು ಬರೀ 25 ಮಾತ್ರ ಬರೀತಾರೆ ಅವ್ರಿಗೆ ದಟ್ ಈಸ್ ಅವ್ರ ಇದ್ರಲ್ಲಿ ದಟ್ ಈಸ್ ಸ್ಪಿರಿಚುವಲ್ ರಿಲೇಟೆಡ್ ದಟ್ ಈಸ್ ತತ್ವಗಳು ಏನು ಜಾಸ್ತಿ ಇರ್ಬೇಕು. ಅವಾಗ ಅವ್ರಿಗೆ ಈ ಒಂದು ಬೆನಿಫಿಟ್ ಬರುತ್ತೆ. ಅಂದ್ರೆ ಇದು ನಮ್ಮಲ್ಲೇ ಇದೆ. ನಾವು ಯಾವ ರೀತಿ ದಟ್ ಈಸ್ ನಮ್ಗೆ ನಾವ್ ಹಿಂದೆ ಯಾವ ರೀತಿ ಇದ್ವಿ, ಇವಾಗ ಯಾವ ರೀತಿ ಇರಬೇಕು, ನಮ್ಗೆ ಬೆನಿಫಿಟ್ ಬೇಕಂತಂದ್ರೆ ಈ ಒಂದು 2025ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದನ್ನ ಬರೆಯೋದ ಪ್ರಾಕ್ಟೀಸ್ ಆಟೋಮೆಟಿಕಲಿ ನಮ್ಗೆ ಏನಾಗ್ತದೆ ದಟ್ ಈಸ್ ಬೆನಿಫಿಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಇವಾಗ ಪ್ರೆಸೆಂಟ್ ಇಯರ್ 2024 ಇತ್ತಲ್ಲ, ಈ ಒಂದು 2024 ಅಂತಂದ್ರೆ ಎಲ್ಲ ಮಾಡಿದ್ರೆ 8 ಬರುತ್ತೆ. ಯಾರ್ಯಾರು ದಟ್ ಈಸ್ 2024 ಅಂತ ಕರೆಕ್ಟ್ ಆಗಿ ಬರೀತಾ ಇರ್ತಾರೋ ಅವ್ರಿಗೆ ದಟ್ ಈಸ್ 8 ಅಂದ್ರೆ ಏನು ದಟ್ ಈಸ್ ಇಟ್ ವಿಲ್ ಬಿ ದಟ್ ಶನಿ ಸ್ವಾಮಿ. ಶನಿ ಸ್ವಾಮಿ ಏನ್ ಬರುತ್ತೆ ದಟ್ ಈಸ್ ವರ್ಕ್ ರಿಲೇಟೆಡ್ ಏನು ದಟ್ ಈಸ್ ಪ್ರೆಷರ್ಸ್ ಇರಲ್ಲ. ವರ್ಕ್ ರಿಲೇಟೆಡ್ ಏನೇ ಒಂದು ಇಶ್ಯೂಸ್ ಬಂದ್ರು ವೆರಿ ಈಸಿಲಿ ದಟ್ ಈಸ್ ಸಾಲ್ವ್ ಆಗ್ತಾ ಇರುತ್ತೆ. ಅಂದ್ರೆ ವರ್ಕ್ ರಿಲೇಟೆಡ್ ಎಂಥದೇ ದಟ್ ಈಸ್ ಪ್ರಾಬ್ಲಮ್ ಬಂದ್ರು ಕೂಡ ವೆರಿ ಈಸಿಲಿ ಅವ್ರಿಗೆ ಸಾಲ್ವ್ ಆಗಿರುತ್ತೆ. ಯಾರು ದಟ್ ಈಸ್ 2024 ಕ್ಲಿಯರ್ ಆಗಿ ಬರ್ತಿತ್ತು. ಅದ್ರ ಜೊತೆಗೆ ಇದಿಷ್ಟೇ ಅಲ್ಲ,
ಅದಷ್ಟೇ ಅಲ್ಲ, ದಟ್ ಈಸ್ 2024 ಅವರ ಪ್ರೀವಿಯಸ್ ಏನು ದಟ್ ಈಸ್ ಯಾವ ರೀತಿ ವರ್ಕ್ ಮಾಡಿದ್ರು ಆ ರೀತಿ ಅದು ಬೆನಿಫಿಟ್ ಅಂತಾನೆ ಕೊಟ್ಟಿರುತ್ತೆ. ಆಯ್ತಾ? ಅಂದ್ರೆ ಎಲ್ಲರಿಗೂ ಕೂಡ ಬರ್ದಾಗ ಬೆನಿಫಿಟ್ ಸಿಗುತ್ತೆ ಅಂದ್ರೆ ಸಿಕ್ಕಿರುತ್ತೆ. ಯಾರಿಗೆ ಬೆನಿಫಿಟ್ ಜಾಸ್ತಿ ಸಿಕ್ಕಿರುತ್ತೆ ಅಂತಂದ್ರೆ ಎಲ್ಲರೂ ಕೂಡ ಏನು ದಟ್ ಈಸ್ ವರ್ಕ್ ಎಥಿಕ್ಸ್ ನ ಯಾರು ಫಾಲೋ ಮಾಡ್ತಾ ಇರ್ತಾರೋ ಅವ್ರಿಗೆ ಇನ್ನೂ ಬೆನಿಫಿಟ್ ಸಿಗುತ್ತೆ. ಯಾರು ಬರೀ 24 ಅಂತ ಬರೀತಾ ಇರ್ತಾರೋ, ಬರೀ 24 ಅಂತ ಯಾರು ಬರೀತಾ ಬರೆದಿರ್ತಾರೋ ಅವ್ರಿಗೆ ಏನು ದಟ್ ಈಸ್ ಲಕ್ಸುರಿನೆಸ್ ಅನ್ನೋದು ಏನಂತಂದ್ರೆ ಸಿಕ್ಕಿರುತ್ತೆ. ಬಟ್ ವರ್ಕ್ ರಿಲೇಟೆಡ್ ಅಲ್ಲಿ ಏನಾಗುತ್ತೆ ದಟ್ ಈಸ್ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಅಂದ್ರೆ ವರ್ಕ್ ರಿಲೇಟೆಡ್ ಅಪ್ಸ್ ಅಂಡ್ ಡೌನ್ಸ್ ಅಂತಂದ್ರೆ ಪ್ರಮೋಷನ್ ಕೊಟ್ಟಂಗೆ ಕೊಟ್ಟು ಏನು ದಟ್ ಈಸ್ ಕ್ಯಾನ್ಸಲ್ ಮಾಡುವಂಥದ್ದು ಇರ್ಬೋದು. ಪ್ರಮೋಷನ್ಸ್ ಕೊಟ್ಟು ಒಂದ್ಸತಿ ಪ್ರಮೋಷನ್ ಕೊಟ್ಟು ಇನ್ನೊಂದ್ಸತಿ ಡಿಮೋಷನ್ ಕೊಡುವಂಥದ್ದು, ಅಥವಾ ಒಂದ್ಸತಿ ಹೈಲೈಟ್ ವರ್ಕ್ ಅಲ್ಲಿ ಏನು ದಟ್ ಈಸ್ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬಿಟ್ಟು ರೆಕಗ್ನೈಸ್ ಮಾಡಿ ಮತ್ತೆ ಸಡನ್ ಆಗಿ ಏನು ದಟ್ ಈಸ್ ಪರ್ಫಾರ್ಮೆನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಎವ್ಯಾಲ್ಯೂಯೇಟ್ ಮಾಡೋದು, ಇದೆಲ್ಲಾನು ಕೂಡ ಏನು ದಟ್ ಈಸ್ ನಡೆದಿರುತ್ತೆ. ಇದು ಯಾವ್ದು ದಟ್ ಈಸ್ 2024 ನಲ್ಲಿ, ಅಂದ್ರೆ ಈಗ. ಅದೇ ರೀತಿ ಒಂದು 2025 ಅಷ್ಟೇ, ದಟ್ ಈಸ್ ನಾವು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಾವು ಅದನ್ನ ಯೂಟಿಲೈಸ್ ಮಾಡ್ಕೋಬಹುದು. ಯೂಟಿಲೈಸ್ ಮಾಡ್ಕೊಂಡಾಗ ಅದು ನಮ್ಗೆ ಬೆನಿಫಿಟ್ ಸಿಗುತ್ತೆ. ಇನ್ನು ಅದ್ರ ಜೊತೆಗೆ ಇನ್ನೊಂದು ಕೌಂಟ್ ಆಗುವಂಥದ್ದು ಯಾವ್ದು ದಟ್ ಈಸ್ 2025 ಅಂತಂದ್ರೆ ದಟ್ ಈಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಟ್ ದ ಪರ್ಸನಲ್ ಇಯರ್. ಪರ್ಸನಲ್ ಇಯರ್ ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಪರ್ಸನಲ್ ಇಯರ್ ಅಂದ್ರೆ ನೋಡಿ ದಟ್ ಈಸ್ 1/1/2025 ಅಂದ್ರೆ ಇದೆಲ್ಲ ಆಡ್ ಮಾಡಿದ್ರೆ ಏನ್ ಬರುತ್ತೆ ದಟ್ ಈಸ್ ಟೋಟಲ್ 11 ಬರುತ್ತೆ. 11 ಅಂದಿದ ತಕ್ಷಣ ಇದು 2 ಅಂದ್ರೆ 11 ಅಂತಂದ್ರೆ ಇಟ್ ವಿಲ್ ಬಿ ದಟ್ ದ ವೆರಿ ಗುಡ್ ದೊಡ್ಡ ನಂಬರ್. ಅಂಡ್ ಫೈನಲಿ ಇದು ಬರುವಂತದ್ದು ಏನು ದಟ್ ಈಸ್ 2 ಬರುತ್ತೆ. ಅದೇ ರೀತಿ ನಾವೇನ್ ಮಾಡ್ಕೋ ದಟ್ ಈಸ್ ನಮ್ಮ ಒಂದು ಪರ್ಸನಲ್ ಇಯರ್ ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಒಬ್ಬೊಬ್ಬ ಇಂಡಿವಿಜುವಲ್ಗೂ ಕೂಡ ಅವರ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ಒಂದು ಪರ್ಸನಲ್ ಇಯರ್ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. ಪರ್ಸನಲ್ ಇಯರ್ ಇರ್ಬೋದು, ಪರ್ಸನಲ್ ಮಂತ್ ಇರ್ಬೋದು, ಮತ್ತೆ ಪರ್ಸನಲ್ ಡೇ, ಇದು ಫುಲ್ ಏನ್ ಮಾಡಬೇಕು ದಟ್ ಈಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಎಲ್ಲರೂ ಏನ್ ಮಾಡ್ತಾರೆ ದಟ್ ಈಸ್ ಪರ್ಸನಲ್ ಇಯರ್ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಟೋಟಲ್ ಪರ್ಸನಲ್ ಇಯರ್, ಸಪೋಸ್ ಯಾರಿಗಾದ್ರೂ ಕೂಡ ಪರ್ಸನಲ್ ಇಯರ್ ಅದ್ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಇಲ್ಲಿ 2 ಬಂದೈತೆ. ಈ 2 ಬಂದಾಗ ಇವ್ರಿಗೆಲ್ಲರಿಗೂ ಕೂಡ ದಟ್ ಈಸ್ 2 ರಿಲೇಟೆಡ್ ವರ್ಕೇ ಆಗುತ್ತೆ ಎಲ್ಲಾ 12 months ಅಲ್ಲೂ ಅಂತಂದ್ರೆ ಅದು ಆಗಲ್ಲ, ಅದು ಚಾನ್ಸ್ ಇಲ್ಲ. ನ್ಯೂಮರಲೈಸೇಷನ್ ಅಲ್ಲಿ ಅದು ಸಾಧ್ಯ ಇಲ್ಲ. ನ್ಯೂಮರಲೈಸೇಷನ್ ಯಾವ ರೀತಿ ಸಾಧ್ಯ ಆಗುತ್ತೆ ಅಂತಂದ್ರೆ ದಟ್ ಈಸ್ ಈ ವರ್ಷದ ಏನು ದಟ್ ಈಸ್ 1/1/2025 ಫಸ್ಟ್ ಡೇಟ್ ಇಂದ ನಾವು ತಗೊಂಡಾಗ 2 ಬರುತ್ತೆ. ಇಲ್ಲಿಂದ ನಾವೇನ್ ಮಾಡ್ಕೋ ದಟ್ ಈಸ್ ನಾವು ಪರ್ಸನಲ್ ಇಯರ್ ನ ನಾವು ಕೌಂಟ್ ಮಾಡ್ತೀವಿ. ಪರ್ಸನಲ್ ಇಯರ್ ಎಫೆಕ್ಟಿವ್ ಏನು ದಟ್ ಈಸ್ ಇಟ್ ವಿಲ್ ಬಿ ದಟ್ 30% ಮಾತ್ರ ಇರುತ್ತೆ. ಇನ್ನು ರಿಮೈನಿಂಗ್ ಏನಿರುತ್ತೆ ದಟ್ ಈಸ್ ಇಟ್ ವಿಲ್ ಬಿ ಆನ್ ದಟ್ ದ ಏನು ಪರ್ಸನಲ್ ಇಯರ್ ಮಂತ್. ಪರ್ಸನಲ್ ಇಯರ್ ಮಂತ್ ಏನು ದಟ್ ಈಸ್ ಯಾವ ಮಂತ್ ನಡೀತೈತೆ. ಫಾರ್ ಎಕ್ಸಾಂಪಲ್ ಜನವರಿ ನಡೆದಾಗ ಇದು ಜನವರಿ ಇದೆ. ಫಾರ್ ಎಕ್ಸಾಂಪಲ್ ಹಲೋ ಹಲೋ ಎಸ್ ಸರ್. ಸರ್, ಇದು ಡಿಸ್ಪ್ಲೇ ಏನಾದ್ರು ಬರೀತಾ ಇದೀರಾ? ಏನು ಕಾಣಿಸ್ತಾ ಇಲ್ಲ ಸರ್. ಜಸ್ಟ್ ಈ ಫಾರ್ಮರ್ ಆಕ್ಟ್ ಆಮೇಲೆ ಇವಾಗ ಹೇಳ್ತಾ ಇದ್ರಲ್ಲ ಪರ್ಸನಲ್ ಇಯರ್ದು, ಅದೆಲ್ಲ ಏನ್ ಡಿಸ್ಪ್ಲೇ ಆಗ್ತಾ ಇಲ್ಲ ಅಥವಾ ತಾವು ಬರೀತಾ ಇಲ್ವಾ? ಬೇರೆಯವ್ರಿಗೂ ಕಾಣಿಸ್ತಾ ಇಲ್ವಾ? ಇಲ್ಲ ಸರ್, ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ ಸರ್. ಕಾಣಿಸ್ತೈತಲ್ಲ ಸರ್, ನಿಮ್ದು ಈ ಫಾರ್ಮರ್ ಆಕ್ಟ್ ಆಮೇಲೆ ಅಗ್ರಿಕಲ್ಚರ್ ಅದೇ ಸ್ಟಿಲ್ ಹಂಗೆ ಇದೆ ಸರ್, ಚೇಂಜಸ್ ಆಗ್ತಾ ಇಲ್ಲ. ಇಲ್ಲ ನೋಡಿ ಸರ್, ಕಾಣಿಸಿರ್ಬೇಕು. ಇಲ್ಲ ಸರ್, ಎಲ್ಲ ಕಡೆ ಮಾಡ್ದ ನಾವು ಯಾವ್ದು ನಮ್ಗೆ ಯಾವ್ದು ಇಲ್ಲ, ಅಥವಾ ಬೇರೆಯವ್ರನ್ನ ಕೇಳಿ ನೋಡಿ ಸರ್. ಅಥವಾ ಬೋರ್ಡ್ ಏನಾದ್ರು ರಿಫ್ರೆಶ್ ಮಾಡ್ತೀರಾ? ಬೇರೆಯವ್ರು ಅನ್ಸತ್ ನೋಡಿ, ಕಾಣಿಸ್ತಾ ಇಲ್ಲ. ನಮ್ ಕಾಣ್ತದೆ ಸರ್, ಎಸ್ ಸರ್. ನಮ್ ಕಾಣ್ತದೆ. ಸರಿ, ನಾನು ನೋಡ್ತೀನಿ. ಎಸ್ ಸರ್. ಅಲ್ಲಿ ಮೋಸ್ಟ್ಲಿ ಅಲ್ಲಿ ಸ್ಕ್ರೀನ್ ಎನ್ಲಾರ್ಜ್ ಮಾಡೋದು ಅದೆಲ್ಲನೂ ಕೂಡ ನೋಡ್ಕೊಳ್ಳಿ ಸರ್.
ಎಸ್ ಬೇರೆಯವ್ರು ಮೆಸೇಜ್ ಮಾಡಿದ್ದಾರೆ, ಕಾಣಿಸ್ತಾ ಇದ್ದಂತೆ. ನೀವು ಎನ್ಲಾರ್ಜ್ ಮಾಡ್ಕೊಳ್ಳಿ ಸರ್, ಕಾಣಿಸುತ್ತೆ. ನಿಮ್ಮ ಮೊಬೈಲ್ ಸ್ಕ್ರೀನ್ ಎನ್ಲಾರ್ಜ್ ಮಾಡ್ಕೊಡಿ. ನೋಡಿ ಇಲ್ಲಿ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ವಿ. ದಟ್ ಈಸ್ ಫಾರ್ ಎಕ್ಸಾಂಪಲ್ ಇದು ಜನವರಿಗಾದ್ರೆ 2 ಬರುತ್ತೆ. ಸಪೋಸ್ ಇದೇ ಇದರಲ್ಲಿ ದಟ್ ಈಸ್ ಫೆಬ್ರವರಿಗೆ ಮಾಡ್ಕೋಬೇಕು. ಅವಾಗ ಏನು ದಟ್ ಈಸ್ 1-2-2025 ಆಗುತ್ತೆ. ಅವಾಗ ಏನಾಗುತ್ತೆ ದಟ್ ಈಸ್ ಇಟ್ ವಿಲ್ ಬಿ 3 ಆಯ್ತಾ. ನೆಕ್ಸ್ಟ್ ಮಾರ್ಚ್ಗೆ 1-3-2025 ಇವಾಗ ಏನಾಗುತ್ತೆ ದಟ್ ಈಸ್ 4 ಬರುತ್ತೆ ಆಯ್ತಾ. ಈ ರೀತಿ ನಾವೇನ್ ಮಾಡ್ಬೇಕು ದಟ್ ಈಸ್ ಎಲ್ಲಾನು ಕೂಡ ನಾವು ಇದನ್ನೆಲ್ಲಾನು ಕೂಡ ಗಣನೆಗೆ ತಗೋಬೇಕಾಗುತ್ತೆ. ದಟ್ ಈಸ್ 2 ಅಂದ ತಕ್ಷಣ 2ನೇ ಆಗಲ್ಲ. ಯಾರ್ದೋ ಒಂದು ಪರ್ಸನಲ್ ಇಯರ್ ದಟ್ ಈಸ್ ಪರ್ಸನಲ್ ಇಯರ್ ಬರೀ ಓನ್ಲಿ ದಟ್ ಈಸ್ ಇನ್ 9 ಬಂದೈತೆ. 9 ಎಲ್ಲಾ ಮನ್ಸಲ್ಲೂ ಕೂಡ 9 ಇರಲ್ಲ. ಇಟ್ ವಿಲ್ ಬಿ ದಟ್ ಅಂಡ್ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಅಂತಂದ್ರೆ ದಟ್ ಈಸ್ ಎವ್ರಿ ಮಂತ್ಗೆ ಅದು ಚೇಂಜ್ ಆಗ್ತಾ ಇರುತ್ತೆ. ಮಂತ್ಲಿ ಅಂದ ತಕ್ಷಣ ದಟ್ ಈಸ್ ಏನು ನಮಗೆ 12 ಮಂತ್ಸ್ ಇರುತ್ತೋ 12 ಮಂತ್ಸ್ ಅಲ್ಲಿ ಏನು ದಟ್ ಈಸ್ ಒಂದು 9 ನಂಬರ್ಸ್ ಕೂಡ ಏನು ಚೇಂಜ್ ಆಗ್ತಾ ಇರುತ್ತೆ. ಅಂದ್ರೆ 9 ನಂಬರ್ಸ್ 100% ಇರಲ್ಲ. ದಟ್ ವಿಲ್ ಬಿ ಚೇಂಜಿಂಗ್ ಫ್ರಮ್ ದ ಯಾವ ರೀತಿ ಪ್ರಪೋರ್ಷನೇಟ್ ಆಗಿ ಚೇಂಜ್ ಆಗುತ್ತೆ ಅಂದ್ರೆ 30-30 ಪ್ರಪೋರ್ಷನೇಟ್ ಅಲ್ಲಿ ಅದು ಚೇಂಜ್ ಆಗ್ತಾ ಇರುತ್ತೆ ಆಯ್ತಾ. 30-30% ಅಲ್ಲಿ ಪ್ರಪೋರ್ಷನೇಟ್ ಯಾವ ರೀತಿ ಚೇಂಜ್ ಆಗ್ತದೋ ಅದರ ಪ್ರಕಾರ ನಮ್ಗೆ ಏನೋ ದಟ್ ಈಸ್ ರಿಸಲ್ಟ್ಸ್ ಬರುತ್ತೆ. ಎಲ್ಲಾನು ಕೂಡ ದಟ್ ಈಸ್ ಒಂದೇ ಅಲ್ಲ ಆಯ್ತಾ. ಇದು ಪರ್ಸನಲ್ ಒಬ್ಬ ಪರ್ಸನ್ಗೆ ಇಂಡಿವಿಜುವಲ್ ಆಗಿ ನಾವು ನೋಡ್ಬೇಕಾದ್ರೆ ಇದನ್ನೆಲ್ಲಾನು ಕೂಡ ನಾವು ತಗೋಬೇಕಾಗುತ್ತೆ ಆಯ್ತಾ. ಇದು ಯಾವ್ದು ದಟ್ ಈಸ್ ಒಬ್ಬ ಪರ್ಸನ್ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಒಬ್ಬ ಪರ್ಸನ್ಗೆ ದಟ್ ಈಸ್ 2025 ಈ ಒಂದು 2025 ಯಾವ ರೀತಿ ದಟ್ ಈಸ್ ಬೆನಿಫಿಟ್ ಆಗ್ಬೋದು ಅಥವಾ ಯಾವ ರೀತಿ ದಟ್ ಈಸ್ ಬೆನಿಫಿಟ್ ಆಗಲ್ಲ ಅಂತಂದಾಗ ಇದು ನೋಡಿ ದಟ್ ಈಸ್ 2025 ಇದೆಲ್ಲಾನು ಕೂಡ ಏನು ದಟ್ ಈಸ್ ಈ ಒಂದು 9 ಅಂದಿದ ತಕ್ಷಣ ದಟ್ ಈಸ್ ಟೋಟಲ್ ನಂಬರ್ಸ್ ಈ ಒಂದು ಇಯರ್ ಅಲ್ಲಿ ಬರುತ್ತೆ. ಟೋಟಲ್ ನಂಬರ್ಸ್ ಈ ಇಯರ್ ಅಲ್ಲಿ ಬರುತ್ತೆ ಅಂತ ದಟ್ ಈಸ್ ಎಲ್ಲಾ ನಂಬರ್ಸ್ ಕೂಡ ಯಾವ ರೀತಿ ಬರುತ್ತೆ ಈ ಒಂದು ಇದ್ರಲ್ಲಿ ಅಂತಂದ್ ಬಂದಾಗ ಮ್ಯಾಥಮೆಟಿಕಲ್ ರಿಲೇಟೆಡ್ ದಟ್ ಈಸ್ ಇದು ಆಲ್ರೆಡಿ ಏನು ದಟ್ ಈಸ್ ಸ್ಕ್ವೇರ್ ರಿಲೇಟೆಡ್ ಇಂದ ಆಗಿರುವಂತ ಒಂದು ನಂಬರು ದಟ್ ಈಸ್ 20 and 24 ಅಂದ್ರೆ ನಾವು ಈ ಒಂದು ಬರಿದಾಗ ನೋಡಿ ಯಾವ ರೀತಿ ಬರುತ್ತೆ ದಟ್ ಈಸ್ 20 ಮತ್ತೆ 25 ದಿಸ್ ನಂಬರ್ ಇಟ್ ಸೆಲ್ಫ್ ಆಲ್ರೆಡಿ ದಟ್ ಇಸ್ ಅಂಡ್ ಏನು ದಟ್ ಈಸ್ ಇಟ್ ವಿಲ್ ಬಿ ದಟ್ ಅಂಡ್ ಎ ಸ್ಕ್ವೇರ್ ನಂಬರ್ ಅಂತ ಹೇಳ್ತೀವಿ. ಮತ್ತೆ ಇದು ಟೋಟಲ್ ಮಾಡಿದಾಗ 9 ಏನ್ ಬರುತ್ತೆ. ಈ 9 ಅಂದಿದ ತಕ್ಷಣ ದಟ್ ಈಸ್ 1 to 9 1 ಈ ನಂಬರ್ಸ್ ಎಲ್ಲ ಏನಿದಾವೆ ಈ ನಂಬರ್ಸ್ ಎಲ್ಲಾ ಎಫೆಕ್ಟ್ ಕೂಡ ದಟ್ ಈಸ್ ಈ ಒಂದು ವರ್ಷದಲ್ಲಿ ದಟ್ ಈಸ್ 2025 ಅಲ್ಲಿ ಪಾಸ್ ಆಗುತ್ತೆ. ಅಂದ್ರೆ 2025 ಅಲ್ಲಿ ಪಾಸ್ ಆಗುತ್ತೆ ಅಂತಂದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ದಟ್ ಈಸ್ ಈ ಎಲ್ಲಾ ನಂಬರ್ಸ್ ಕೂಡ ದಟ್ ಈಸ್ ಒಂದೊಂದು ನಂಬರ್ನು ಕೂಡ ಕ್ಯೂಬಿಕ್ ಏನಂತಾನೆ ಮಾಡಿದಾಗ ದಟ್ ಈಸ್ ಅಂದ್ರೆ 1 ಕ್ಯೂಬ್ 2 ಕ್ಯೂಬ್ 3 ಕ್ಯೂಬ್ ಇದೇ ರೀತಿ ನೀವು ಮಾಡ್ಕೊಂಡು ಹೋದಾಗ ಇದನ್ನೆಲ್ಲಾನು ಮತ್ತೆ ಏನು ದಟ್ ಈಸ್ ಆಡ್ ಮಾಡಿದ್ರೆ ನಮಗೆ ಬರುವಂತ ನಂಬರ್ ಏನು ದಟ್ ಈಸ್ 2025. ದೇರ್ಫೋರ್ ಇವೆಲ್ಲಾ ಎಫೆಕ್ಟ್ ಕೂಡ ಏನು ದಟ್ ಈಸ್ 3 ಟೈಮ್ಸ್ ದಟ್ ಈಸ್ ಸೂರ್ಯದು 3 ಟೈಮ್ಸ್, ಚಂದ್ರದು 3 ಟೈಮ್ಸ್, ದಟ್ ಈಸ್ ಗುರುದು 3 ಟೈಮ್ಸ್, ರಾಹುದು 3 ಟೈಮ್ಸ್, ಬುಧ 3 ಟೈಮ್ಸ್, ಶುಕ್ರ 3 ಟೈಮ್ಸ್, ಕೇತು 3 ಟೈಮ್ಸ್, ಶನಿ ಸ್ವಾಮಿ 3 ಟೈಮ್ಸ್ ಅಂಡ್ ಜೊತೆಗೆ ದಟ್ ಈಸ್ ಕುಜ ಅದನ್ನು ಕೂಡ ಏನು ದಟ್ ಈಸ್ 3 ಟೈಮ್ಸ್ ಎನರ್ಜೀಸ್ ಫ್ಲೋಸ್ ಈ ವರ್ಷದಲ್ಲಿ ಇರುತ್ತೆ. ಅಂದ್ರೆ ಈ ರೀತಿ ಹಿಂದೆ ಬಂದಿರ್ಲಿಲ್ವ ಅಂತಂದ್ರೆ ಹಿಂದೆ ದಟ್ ಈಸ್ ಲಾಂಗ್ ಎಗೋ ಇಯರ್ ದಟ್ ಈಸ್ ಒಂದ್ಸತಿ ಬಂದಿತ್ತು. ಬಟ್ ಇವಾಗ ಏನು ದಟ್ ಈಸ್ ಈ ವರ್ಷ ಈ ರೀತಿಯಾದಂತ ಒಂದು ವರ್ಷ ಏನು ನಮ್ಗೆ ನೆಕ್ಸ್ಟ್ 2025 ಅಲ್ಲಿ ಬರ್ತಾ ಇರುತ್ತೆ. ಇದನ್ನ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕಂತ ಬಂದಾಗ ದಟ್ ಈಸ್ ಎಲ್ಲಾ ರೀತಿಯಲ್ಲೂ ಎಲ್ಲಾ ರಿಲೇಟೆಡ್ ಕೂಡ ಏನು ದಟ್ ಈಸ್ ಈಕ್ವಲ್ ಆಗಿ ಐತೆ. ಅಂದ್ರೆ ಈಕ್ವಲ್ ಆಗಿ ಅಂತಂದ್ರೆ ದಟ್ ಈಸ್ ಓವರ್ ಆಲ್ ಏನು ದಟ್ ಈಸ್ ಈಕ್ವಲ್ ಆಗಿದ್ದಾಗ ದಟ್ ಈಸ್ ಎಲ್ಲಾ ಒಂದು ದಟ್ ಈಸ್ ಕ್ಯೂಬಿಕ್ ರಿಲೇಟೆಡ್ ಅಂತಾನೆ ಈಕ್ವಲ್ ಇದ್ದಾಗ ಎಲ್ಲಾ ಎನರ್ಜೀಸ್ ಕೂಡ ಏನು 2025 ಅಲ್ಲಿ ಪಾಸ್ ಆಗ್ತಾ ಇರುತ್ತೆ. ಯಾರು ಯಾವ ಎನರ್ಜೀಸ್ ಬೇಕೋ ಆ ಎನರ್ಜೀಸ್ ತಗೊಳ್ಳೋಂತ ಒಂದು ಕೆಪಬಿಲಿಟೀಸ್ ಈ ವರ್ಷದಲ್ಲಿ ಸಿಗುತ್ತೆ. ಅದು ಯಾವ ರೀತಿ ಸಿಗುತ್ತೆ ಅಂದ್ರೆ ಆಸ್ಟ್ರಾಲಜಿಕಲ್ ರಿಲೇಟೆಡ್ ನಾವು ಕಂಬೈನ್ ಮಾಡಿ ಆಸ್ಟ್ರಾಲಜಿಕಲ್ ಅಂತಾನೆ ಸ್ಟಡೀಸ್ ಮಾಡ್ಕೊಂಡು ಅದರ ಪ್ರಕಾರ ನಾವು ಯಾವ ಒಂದು ಮಂತ್ ಅಲ್ಲಿ ಯಾವ ಎನರ್ಜೀಸ್ ತಗೋಬೇಕು, ಯಾವಾಗ ಯಾವ್ದನ್ನ ಯುಟಿಲೈಸ್ ಮಾಡ್ಕೋಬೇಕು, ಯಾವ್ದನ್ನ ಯುಟಿಲೈಸ್ ಮಾಡ್ಕೋಬಹುದು, ಯಾವ ರೀತಿ ಬೆನಿಫಿಟ್ ಮಾಡ್ಕೋಬೇಕು, ಯಾವ ರೀತಿ ಬೆನಿಫಿಟ್ ಮಾಡ್ಕೊಂಡ್ರೆ ನಮ್ಗೆ ಯಾವ ರೀತಿಯಾದಂತ ಒಂದು
ಫಲಗಳು ನಮ್ಗೆ ಸಿಗುತ್ತೆ ಅನ್ನೋದೆಲ್ಲಾನು ಕೂಡ ಏನು ಆಸ್ಟ್ರಾಲಜಿಕಲ್ ಚಾರ್ಟ್ ನ ಕಂಬೈನ್ ಮಾಡಿ ನಾವು ಬೆನಿಫಿಟ್ ತಗೋಬಹುದು. ಫಾರ್ ಎಕ್ಸಾಂಪಲ್, ಇವಾಗ ಏನು ದಟ್ ಈಸ್ ಸ್ಪಿರಿಚುವಲ್ ಗ್ರೋತ್ ಅಂತ ನಾವು ಇಲ್ಲಿ ಹೇಳಿದ್ವಿ, ದಟ್ ಈಸ್ 25 ಮಾತ್ರ ಬರ್ದಾಗ, ಅಂದ್ರೆ ದಟ್ ಈಸ್ ಅದನ್ನ ಏನ್ ಹೇಳುತ್ತೆ, ದಟ್ ಈಸ್ ಟೆಂಪಲ್ ಅಸೋಸಿಯೇಷನ್ ಏನಂತ ಡೆವಲಪ್ಮೆಂಟ್ ಆಗುತ್ತೆ, ಟೆಂಪಲ್ಸ್ ಏನಂತ ದಟ್ ಈಸ್ ಎಮರ್ಜೆನ್ಸ್ ಆಗುತ್ತೆ, ಅಂಡ್ ಟೆಂಪಲ್ಸ್ ಎನರ್ಜಿ ಸೆಂಟರ್ಸ್ ಏನಾಗುತ್ತೆ ದಟ್ ಈಸ್ ಬೂಮ್ ಆಗುತ್ತೆ. ದೇರ್ಫೋರ್ ಅದಕ್ಕೆ ಈ ವರ್ಷದಲ್ಲಿ ಏನು ದಟ್ ಈಸ್ ಟೆಂಪಲ್ಸ್ ಮುಖಾಂತರ ನಾವು ಎನರ್ಜೀಸ್ ಏನು ಜಾಸ್ತಿ ತಗೋಬಹುದು. ಅದಕ್ಕೋಸ್ಕರ ನಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ಅಲ್ಲಿ ನಾವು ಹಾಕಿದಾಗ ಯಾವ ಟೆಂಪಲ್ ಹೋದ್ರೆ ದಟ್ ಈಸ್ ಯಾವ ಎನರ್ಜೀಸ್ ಬರುತ್ತೆ. ಈ ಒಂದು ವರ್ಷದಲ್ಲಿ ಸಪೋಸ್ ನಮ್ಗೆ ಬಿಸ್ನೆಸ್ ಮಾಡ್ತಾ ಇದ್ದೀವಿ, ತುಂಬಾ ಕ್ಲೈಂಟ್ಸ್ ಬರ್ಬೇಕಂದ್ರೆ ಯಾವ ಒಂದು ಟೆಂಪಲ್ ಹೋದ್ರೆ ನಮ್ಗೆ ಕ್ಲೈಂಟ್ ಜಾಸ್ತಿ ಬರ್ತಾರೆ. ನಮ್ಗೆ ದಟ್ ಈಸ್ ಎಜುಕೇಶನ್ ದಟ್ ಈಸ್ ಪ್ರೋಗ್ರೆಸ್ ಆಗ್ಬೇಕಂದ್ರೆ ಯಾವ ಟೆಂಪಲ್ ಹೋಗ್ಬೇಕು, ವರ್ಕಲ್ ರಿಲೇಟೆಡ್ ಏನಂತ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಯಾವ ಟೆಂಪಲ್ ಹೋಗ್ಬೇಕು, ಯಾವ ಟೆಂಪಲ್ಗೆ ಅದು ಏನು ದಟ್ ಈಸ್ 2025 ಸ್ಟಾರ್ಟಿಂಗ್ ದಿನ ಹೋದ್ರೇನೆ ಅದು ಬೆನಿಫಿಟ್ ಸಿಗುವಂತ, ಮತ್ತೆ ಯಾವಾಗ ಹೋಗ್ತೀನಿ ಅಂತಂದ್ರೆ ಅದು ರಿಲೇಟೆಡ್ ಬೇರೆ ಇರುತ್ತೆ. ಮತ್ತೆ ಅದ್ರ ಜೊತೆಗೆ ಇನ್ನೂ ಒಂದು ದಟ್ ಈಸ್ ಫಾರಿನ್ ಹೋಗ್ಬೇಕಂತಂದ್ರೆ ಅವತ್ತು ದಟ್ ಈಸ್ 25/1/2025 ದಿನ ಏನ್ ಮಾಡಿದ್ರೆ ನಮ್ಗೆ ಬೆನಿಫಿಟ್ ಸಿಗುತ್ತೆ ಆಯ್ತಾ. ಯಾವ ಒಂದು ಟೆಂಪಲ್ಗೆ ಹೋಗ್ಬೇಕು ಅಥವಾ ಯಾವ ಒಂದು ಪ್ಲೇಸಸ್ ಹೋದ್ರೆ ನಮ್ಗೆ ಬೆನಿಫಿಟ್ ಸಿಗುತ್ತೆ, ಏನು ನಾವು ಯೂಸ್ ಮಾಡ್ಕೊಂಡ್ರೆ ಬೆನಿಫಿಟ್ ಸಿಗುತ್ತೆ, ಅಥವಾ ಏನು ಡೊನೇಟ್ ಮಾಡಿದ್ರೆ ನಮ್ಗೆ ಬೆನಿಫಿಟ್ ಸಿಗುತ್ತೆ, ಇದೆಲ್ಲಾನು ಕೂಡ ಏನು ದಟ್ ಈಸ್ ಆಸ್ಟ್ರಾಲಜಿಕಲ್ ಏನು ದಟ್ ಈಸ್ ಕಾಂಬಿನೇಷನ್ಸ್ ಮಾಡಿ ಈ ವರ್ಷದಲ್ಲಿ ದಟ್ ಈಸ್ ಬೆನಿಫಿಟ್ ನ ನಾವು ತಗೋಬಹುದು. ಬಿಕಾಸ್ ಲೈಕ್ ದಿಸ್ ಅಟ್ ದ ಇಯರ್ ಇನ್ ಪ್ರೀವಿಯಸ್ ಅಲ್ಲಿ ಒಂದೇ ಒಂದು ವರ್ಷ ಮಾತ್ರ ಬಂದಿದೆ, ದಟ್ ಈಸ್ ಐ ಥಿಂಕ್ 1936 ಅಲ್ಲಿ ಏನು ಈ ಒಂದು ಇಯರ್ ಈ ರೀತಿಯಾದಂತ ಒಂದು ಇಯರ್ ಬಂದಿತ್ತು. ಇವಾಗ ಏನಂತಾನೆ ಈ ಒಂದು ವರ್ಷ ಏನು ದಟ್ ಈಸ್ ರಿಪೀಟ್ ಆಗ್ತೈತೆ. ಹಂಗಿದ್ದಾಗ ದಟ್ ಈಸ್ ನಾವು ಯಾವ ರೀತಿಯಾದಂತ ಒಂದು ಬೆನಿಫಿಟ್ಸ್ ಏನ್ ತಗೋಬೇಕು, ಅದ್ರ ಜೊತೆಗೆ ರಾಜಕೀಯದಲ್ಲೂ ಕೂಡ ಈ ಒಂದು ವರ್ಷದಲ್ಲಿ ದಟ್ ಈಸ್ ತುಂಬಾನೇ ಏನು ದಟ್ ಈಸ್ ಮೇಜರ್ ರೆವಲ್ಯೂಷನರಿ ಚೇಂಜಸ್ ಏನಂತ ಆಗುವಂತ ಚಾನ್ಸಸ್ ಜಾಸ್ತಿ ಐತೆ. ಯಾವ ಕೆಲವೊಂದು ದಟ್ ಈಸ್ ಪಕ್ಷಗಳು ಏನು ದಟ್ ಈಸ್ ಇಂಡಿಪೆಂಡೆಂಟ್ ಆಗಿ ಡಿಕ್ಲೇರ್ ಮಾಡುವಂತ ಚಾನ್ಸಸ್ ಏನಂತಂದ್ರೆ, ರೂಲಿಂಗ್ ಪಾರ್ಟಿನಲ್ಲಿ ಇರೋರೇ ದಟ್ ಈಸ್ ವಿ ಡೋಂಟ್ ವಾಂಟ್ ಏನು ದಟ್ ಈಸ್ ರೂಲಿಂಗ್ ಅಥಾರಿಟಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡುವಂತ ಚಾನ್ಸಸ್ ಕೂಡ ಏನು ದಟ್ ಈಸ್ ಜಾಸ್ತಿ ಇರುತ್ತೆ. ಇದು ಕೂಡ ಏನು ದಟ್ ಈಸ್ ಈ ವರ್ಷದಲ್ಲಿ ಆಗುವಂತ ಚಾನ್ಸಸ್ ಏನಂತ ಜಾಸ್ತಿ ಐತೆ ಆಯ್ತಾ. ಇದೆಲ್ಲಾನು ಕೂಡ ಏನು ದಟ್ ಈಸ್ ಈ ಒಂದು 2025 ಅಲ್ಲಿ ನಮ್ಗೆ ಇದೆಲ್ಲಾನು ಕೂಡ ದಟ್ ಈಸ್ ಬೆನಿಫಿಟ್ ಸಿಗುತ್ತೆ. ನಾವು ಇಂಡಿವಿಜುವಲ್ ಆಗಿ ನಾವು ಇಂಡಿವಿಜುವಲ್ ಆಗಿ ಬೆನಿಫಿಟ್ ತಗೋಬೇಕಂತಂದ್ರೆ ನಾವು ಈ ಒಂದು 25 ನ ನಮ್ಮ ಒಂದು ಚಾರ್ಟ್ ಪ್ರಕಾರ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ. ಅದಕ್ಕಾಗಿ ನಾವು ಆಲ್ರೆಡಿ ಏನು ದಟ್ ಈಸ್ ಪ್ರೀವಿಯಸ್ ಇಂದಾನೆ ದಟ್ ಈಸ್ ಲಾಸ್ಟ್ ಒಂದು 15 ಡೇಸ್ ಇಂದಾನೆ ದಟ್ ಈಸ್ ಪರ್ಸನಲ್ ಇಯರ್ ದಟ್ ಈಸ್ ಬುಕ್ಲೆಟ್ ನ ಏನ್ ಮಾಡ್ತಾ ಇದ್ದು ಕೊಡ್ತಾ ಬಂದಿದೆ. ಪರ್ಸನಲ್ ಇಯರ್ ಬುಕ್ಲೆಟ್ ಅಂದಿದ ತಕ್ಷಣ ನಿಮ್ಗೆ ಪ್ರೀವಿಯಸ್ ಒಂದು ಕ್ಲಾಸ್ ಅಲ್ಲಿ ನಿಮ್ಗೆ ಆಲ್ರೆಡಿ ತೋರಿಸಿದ್ವಿ. ದಟ್ ಈಸ್ ಈ ರೀತಿಯಾದಂತ ಒಂದು ದಟ್ ಈಸ್ ಬುಕ್ಲೆಟ್ ಅಂತ ನಾವು ಕೊಡ್ತಾ ಬರ್ತಾ ಇದ್ವಿ. ಇದರಲ್ಲಿ ದಟ್ ಈಸ್ ಎಲ್ಲಾನು ಕೂಡ ಏನು ದಟ್ ಈಸ್ ಎಲ್ಲಿ ಯಾವ ಒಂದು ಪ್ಲೇಸಸ್ ಹೋಗ್ಬೇಕು, ಏನು ನಾವು ಮಾಡಿದ್ರೆ ನಮ್ಗೆ ಬೆನಿಫಿಟ್ ಸಿಗುತ್ತೆ ಈ ವರ್ಷದಲ್ಲಿ, ಅದ್ರ ಜೊತೆಗೆ ಯಾವುದನ್ನು ನಾವು ಏನಂತಾನೆ ಫಾಲೋ ಮಾಡ್ಬೇಕು, ದಟ್ ಈಸ್ ಯಾವ ಮಂತ್ ಅಲ್ಲಿ ಏನು ಯೂಸ್ ಮಾಡ್ಬೇಕು, ಏನು ಯೂಸ್ ಮಾಡ್ಕೋಬಾರ್ದು, ಯಾವ ಟೆಂಪಲ್ಗೆ ಏನು ಹೋಗ್ಬೇಕು, ಅಂಡ್ ಲೈಕ್ ದೀಸ್ ಅಂಡ್ ಆಲ್ ಅಂಡ್ ರೆಮಿಡಿಯಲ್ ಥಿಂಗ್ಸ್ ಎಲ್ಲಾನು ಕೂಡ ಏನೋ ದಟ್ ಈಸ್ ರೆಮಿಡಿಯಲ್ ಥಿಂಗ್ಸ್ ದಟ್ ಈಸ್ ಟೋಟಲ್ ಒಂದ್ ವರ್ಷಕ್ಕೆ ಏನು ದಟ್ ಈಸ್ 2025 ಎಲ್ಲಾನು ಸೇರಿಸಿ ನಾವ್ ಏನ್ ಮಾಡ್ತೀವಿ ದಟ್ ಈಸ್ ಮಾಡ್ಕೊಡ್ತಾ ಇದೀವಿ. ಇದನ್ನು ಕೂಡ ಏನು ದಟ್ ಈಸ್ ಯೂಸ್ ಮಾಡ್ಕೋಬಹುದು. ಯಾರಿಗೆ ದಟ್ ಈಸ್ ಅವಶ್ಯಕತೆ ಇರುತ್ತೆ ಅವರು. ಆಕ್ಚುಲಿ ಇದನ್ನ ನಾವು ಏನು ದಟ್ ಈಸ್ 15,000 ಪರ್ ಇಂಡಿವಿಜುವಲ್ಗೆ ನಾವು ಚಾರ್ಜ್ ಮಾಡ್ತಾ ಇದ್ವಿ. ದಟ್ ಈಸ್ ಇವಾಗ ಕ್ರಿಸ್ಮಸ್ ಮತ್ತೆ ಈ ಒಂದು ನ್ಯೂ ಇಯರ್ ಆಫರ್ ಆಗಿ ದಟ್ ಈಸ್ 5,000 ಇದನ್ನ ಮಾಡ್ಕೊಡ್ತಾ ಇದ್ವಿ. ಆಲ್ರೆಡಿ ಅನೇಕ ಸುಮಾರು ಜನ ಏನ್ ಮಾಡ್ತಾರೆ ಬುಕ್ ಮಾಡ್ಕೊಂಡಿದ್ದಾರೆ. ಅಂಡ್ ಕೆಲವೊಬ್ಬರಿಗೆ ಬುಕ್ ಮಾಡ್ಕೊಂಡಿರೋ ಕೂಡ ನಾವು ಆಲ್ರೆಡಿ 15 ದಿನ ಮೇಲೆ ಟೈಮ್ ಬೇಕಾಗುತ್ತೆ ಅದೆಲ್ಲನೂ ಕೂಡ ಮಾಡಿ ಕೊಡೋದಕ್ಕಂತ ಹೇಳಿ ಬುಕ್ಸ್ ಕೂಡ ಖಾಲಿ ಆಗಿತ್ತು. ಅಷ್ಟು ಏನು ದಟ್ ಈಸ್ ರೆಸ್ಪಾನ್ಸ್ ಚೆನ್ನಾಗಿತ್ತು. ಬುಕ್ಸ್ ಎಲ್ಲಾನು ಕೂಡ ಮತ್ತೆ ಏನು ನಾವು ರೀಪ್ರಿಂಟ್ ಮಾಡಿಸಿ ಮತ್ತೆ ಏನು ದಟ್ ಈಸ್ ಅದನ್ನೆಲ್ಲಾನು ಕೂಡ ಬರ್ಕೊಡ್ತಾ ಇದ್ವಿ. ಅಂದ್ರೆ ಇದೆಲ್ಲಾನು ಕೂಡ ಏನು ದಟ್ ಈಸ್ ಹ್ಯಾಂಡ್ ರಿಟರ್ನ್ ಇರುತ್ತೆ. ದಟ್ ಈಸ್ ಇದು ಯಾವುದೇ ಒಂದು ಸಾಫ್ಟ್ವೇರ್ ಅಲ್ಲಿ ಡೈರೆಕ್ಟ್ ಆಗಿ ನಮಗೆ ಸಿಗುವಂತದ್ದಲ್ಲ. ಅಂದ್ರೆ ಸಾಫ್ಟ್ವೇರ್ ಏನು ದಟ್ ಈಸ್ ಇದು ಜನರಲ್ ಪರ್ಪಸ್ಗೆ ಸಾಫ್ಟ್ವೇರ್ ಅಲ್ಲಿ ಬರುತ್ತೆ. ಬಟ್ ನಾವು ಅದನ್ನೇ ನಾವು ಯುಟಿಲೈಸ್ ಮಾಡ್ಕೊಳೋದಕ್ಕೆ ಬರಲ್ಲ. ದೇರ್ಫೋರ್ ಹಂಗಾಗಿ ನಾವ್ ಏನ್ ಮಾಡ್ತಾ ಇದ್ವಿ, ಪರ್ಸನಲ್ ಆಗಿ ಅವರ ಒಂದು ಜಾತಕ ತಗೊಂಡು ಅದ್ರ ಪ್ರಕಾರ ದಟ್ ಈಸ್ ಏನೇನು ಅಂದ್ರೆ ನ್ಯೂಮರಾಲಜಿ ರಿಲೇಟೆಡ್ ಇರ್ಬೋದು, ಆಸ್ಟ್ರಾಲಜಿ ರಿಲೇಟೆಡ್ ಇರ್ಬೋದು, ಎರಡನ್ನೂ ಕಂಬೈನ್ ಮಾಡಿ ದಟ್ ಈಸ್ ಎನರ್ಜೀಸ್ ಯಾವ ರೀತಿ ಅವ್ರು ಯುಟಿಲೈಸ್ ಮಾಡ್ಕೋಬೇಕಂತ ಎಲ್ಲಾನು ಕೂಡ ತಿಳಿಸ್ಕೊಡ್ತಾ ಇದೀವಿ. ಅದನ್ನು ಕೂಡ ಏನು ದಟ್ ಈಸ್ ನಿಮ್ಗೆ ಬೇಕಿದೆ ದಟ್ ಈಸ್ ಯೂಸ್ ಮಾಡ್ಕೋಬಹುದು. ಇದು ಇವತ್ತಿನ ಒಂದು ಜನರಲ್ ಕ್ಲಾಸು.
ನಾಳೆ ಕ್ಲಾಸಲ್ಲಿ ದಟ್ ಈಸ್ ಸ್ಪೆಸಿಫಿಕ್ ದ ಪರ್ಸನಲ್ ಇಯರ್ ಮತ್ತೆ ಪರ್ಸನಲ್ ಮಂತ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಯಾರು ಯಾವ ಒಂದು ಪರ್ಸನಲ್ ಇಯರ್ನ ಪರ್ಸನಲ್ ಮಂತ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದೆಲ್ಲನೂ ಕೂಡ ನಾಳೆ ಕ್ಲಾಸಲ್ಲಿ ತಿಳಿಸ್ಕೊಡ್ಲಾಗುತ್ತೆ. ಈ ಒಂದು ಕ್ಲಾಸ್ ಇನ್ನೂ ಕೂಡ ಏನು ದಟ್ ಈಸ್ 3 ಡೇಸ್ ಕಂಟಿನ್ಯೂ ಆಗುತ್ತೆ. ಇವತ್ತು ಜನರಲ್ ಕ್ಲಾಸ್ ಆಗಿರೋದ್ರಿಂದ ಇವತ್ತು ಎಲ್ಲರಿಗೂ ಕೂಡ ಅವಕಾಶ ಮಾಡಿಕೊಡ್ಲಾಗಿತ್ತು. ಆಯ್ತಾ, ಇದು ಇವತ್ತಿನ ಕ್ಲಾಸು. ನಿಮ್ಗೆ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ಕ್ಲಾಸ್ ಇವತ್ತಿಗೆ ಎಂಡ್ ಮಾಡ್ತಾ ಇದೀವಿ. ಯಾರಿಗಾದ್ರು ಏನೋ ಪ್ರಶ್ನೆ ಇದ್ರೆ ಕೇಳ್ಬೋದು. ಸರ್ ಅಂದ್ರೆ ಈ ಕ್ಲಾಸ್ 4 ದಿವಸ ನಡೆಯುತ್ತೆ ಸರ್? ನೆಕ್ಸ್ಟ್ ಇನ್ನು 3 ಡೇ Hello. ನೆಕ್ಸ್ಟ್ ಇನ್ನು 2 or 3 ಡೇಸ್ ನಡೆಯುತ್ತೆ ಸರ್. ಅಂದ್ರೆ ಮ್ಯಾಕ್ಸಿಮಮ್ ಜನರಲ್ ಇನ್ಫಾರ್ಮೇಶನ್ಸ್ ಅಬೌಟ್ 2025. ಇದು ಜನರಲ್ ಇನ್ಫಾರ್ಮೇಶನ್ ಇವತ್ತು ಕ್ಲಾಸಲ್ಲಿ ತಿಳಿಸಿದೀವಿ ಸರ್ ಆಲ್ರೆಡಿ. ಆಯ್ತಾ, ನೆಕ್ಸ್ಟ್ ಇನ್ನು ಸ್ಪೆಸಿಫಿಕ್ ಆದಂತ ಕ್ಲಾಸ್ ಬಂದ್ಬಿಟ್ಟು ದಟ್ ಈಸ್ ಅದು ಪೇಯ್ಡ್ ಕ್ಲಾಸು. ಇನ್ನು ನೆಕ್ಸ್ಟ್ 2 ಡೇಸ್ ಇರುತ್ತೆ. ನೀವು ಆಲ್ರೆಡಿ ಅದರಲ್ಲಿ Okay, ಇದ್ದೀರಾ. okay. ಆಯ್ತಾ, ಸರಿ ಸರಿ ಸರ್. ಓಕೆ ಓಕೆ. ಎಸ್ ಸರ್. ಈ ಬುಕ್ಸ್ ಹೇಳಿದ್ದು ನೀವು ದೋಸ್ ಹೂ ಹ್ಯಾವ್ ಲೈಕ್ ಬುಕ್ಡ್ ಅವ್ರಿಗೆ ಮಾತ್ರ ಇಂಡಿವಿಜುವಲ್ ಆಗಿ ಕಳಿಸ್ತಾ ಇದ್ದೀರಾ? ಎಸ್ ಸರ್. ಅವ್ರದ್ದೆಲ್ಲ ಸರಿ, ರೆಡಿ ಸರಿ. ಆದ್ಮೇಲೆ Okay, ಅವ್ರ ಅಡ್ರೆಸ್ಗೆ ಕಳಿಸ್ತೀವಿ ಸರ್. ಸರಿ ಸರಿ. ಸರಿ, ಯಾರಿಗಾದ್ರೂ ಏನು ಪ್ರಶ್ನೆ ಆಯ್ತಾ? ಓಕೆ, ಯಾರು ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ಇವತ್ತಿನ ಕ್ಲಾಸ್ ಇಲ್ಲಿ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಎಲ್ಲರಿಗೂ ಕೂಡ. ಆರ್ಯನ್ ಮ್ಯಾಜಿಕಲ್ ಹೀಲಿಂಗ್ ಸೆಂಟರ್ ಇಂದ ಮಾಡ್ತಾ ಇದ್ದಂತ ಈ ಒಂದು ವಿನ್ 2025 ಕ್ಲಾಸ್ಗೆ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಾ. ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ನಾಳೆ ಕ್ಲಾಸ್ ಎಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ದಟ್ ಈಸ್ ಗ್ರೂಪ್ ಅಲ್ಲಿ ತಿಳಿಸ್ಕೊಡ್ತೀವಿ. ಇನ್ನು ಯಾರಾದ್ರು ಸೇರ್ಕೊಂಡವ್ರು ಇದ್ರೆ ಸೇರ್ಕೋಬಹುದು. ನಾಳೆ ಮೇನ್ ಕ್ಲಾಸು ನಾಳೆ ಮತ್ತೆ ನಾಡಿದ್ದಿರುತ್ತೆ. ಆಯ್ತಾ, ಅದು ಸ್ಪೆಸಿಫಿಕ್ ಆಗಿ ಪರ್ಸನಲ್ ಯೂಸೇಜ್ಗೆ ದಟ್ ಈಸ್ ಇರುತ್ತೆ. ಮತ್ತೆ ಎಲ್ಲರಿಗೂ ಹೇಳೋದು ಏನಂತಂದ್ರೆ, ಈಗ ನೀವೇನು ಸೇರ್ಕೊಂಡಿದ್ರ ಒಂದು ಎಕ್ಸ್ಟ್ರಾ ದಟ್ ಈಸ್ ಆಸ್ಟ್ರಾಲಜಿಕಲ್ ಕಾನ್ಸೆಪ್ಟ್ ಅಲ್ಲಿ ದಟ್ ಈಸ್ ಬೆನಿಫಿಟ್ ಒಂದು ನಿಮ್ಗೆ ತಿಳಿಸ್ಕೊಡೋದಂತಂದ್ರೆ, ಜನವರಿ ದಟ್ ಈಸ್ ಅಂಡ್ ಫಸ್ಟ್ ದಟ್ ಈಸ್ 1/1/2025 ಏನೈತೆ ಅವತ್ತು ನೀವು ಆದಷ್ಟು ಕೂಡ ಏನು ದಟ್ ಈಸ್ ಪರ್ಸನಲ್ ದಟ್ ಈಸ್ ಅಂಡ್ ಡೆವಲಪ್ಮೆಂಟ್ ಅಂದ್ರೆ ಅವ್ರಿಗೆ ಬಾಡಿನಲ್ಲಿ ಗ್ರೋತ್ ಅಥವಾ ಪರ್ಸನಲ್ ರಿಲೇಟೆಡ್ ಅಂತಾನೆ ಗ್ರೋತ್ ಬೇಕಂದಾಗ ಅವರು ದಟ್ ಈಸ್ ದೇ ಕ್ಯಾನ್ ವಿಸಿಟ್ ಟು ದಟ್ ಇನ್ ಆಲಂಗುಡಿ ಟೆಂಪಲ್ ಏನು ದಟ್ ಈಸ್ ತಮಿಳ್ನಾಡಲ್ಲಿ ಏನೈತೆ ಆ ಟೆಂಪಲ್ಗೆ ಹೋದಾಗ ದಟ್ ಈಸ್ ಪರ್ಸನಲ್ ಗ್ರೋತ್, ಪರ್ಸನಲ್ ಡೆವಲಪ್ಮೆಂಟ್ ಅನ್ನೋದು ಪರ್ಸನಲ್ ಗ್ರೋತ್ಗಿಂತ ಪರ್ಸನಲ್ ಡೆವಲಪ್ಮೆಂಟ್ ಏನು ದಟ್ ಈಸ್ ಚೆನ್ನಾಗಿರುತ್ತೆ. ಯಾರಾದ್ರೂ ದಟ್ ಈಸ್ ಇಷ್ಟ ಇರೋದು ದಟ್ ಈಸ್ ಹೋಗ್ಬೋದು. ಅದೇ ರೀತಿ ಅಡಿಷನಲ್ ದಟ್ ಈಸ್ ಇನ್ನೂ ಕೂಡ ಏನು ದಟ್ ಈಸ್ ಫಾರ್ ಎಕ್ಸಾಂಪಲ್ ದಟ್ ಈಸ್ ಫೈನಾನ್ಷಿಯಲ್ ಡೆವಲಪ್ಮೆಂಟ್ ಬೇಕು, ಫೈನಾನ್ಷಿಯಲ್ ದಟ್ ಈಸ್ ಡೆವಲಪ್ಮೆಂಟ್ ಬೇಕು ಅನ್ನೋರು ಅವರು ಕೂಡ ಏನು ದಟ್ ಈಸ್ ದೇ ಕ್ಯಾನ್ ವಿಸಿಟ್ ದಟ್ ಇಸ್ ನಮ್ಮ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನಗಳು ಏನು 3 ರಂಗನಾಥ ಸ್ವಾಮಿ ದೇವಸ್ಥಾನಗಳು ಏನೈತಲ್ಲ ಅದರಲ್ಲಿ ಯಾವ್ದಕ್ಕೆ ಬೇಕಾದ್ರೂ ಕೂಡ ಹೋಗ್ಬೋದು. ಎಸ್ಪೆಷಲಿ ತಮಿಳ್ನಾಡಲ್ಲಿ ಇರುವಂತ ಒಂದು ಅದು ಆದಿರಂಗ, ಮಧ್ಯರಂಗ ಮತ್ತೆ ಅಂತ್ಯರಂಗ ಅಂತ ನಾವೇನ್ ಕರಿತೀವಿ, ಅದರಲ್ಲಿ ತಮಿಳ್ನಾಡಲ್ಲಿರುವಂತ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋದನು ಕೂಡ ತುಂಬಾ ಬೆನಿಫಿಟ್ ಸಿಗುತ್ತೆ. ಅದೇ ರೀತಿ ಆಂಧ್ರದಲ್ಲಿರುವಂತ ಒಂದು ಶ್ರೀಶೈಲಂ ದೇವಸ್ಥಾನ ಏನೈತೆ ಅಲ್ಲಿಗೆ ಹೋದ್ರೂ ಕೂಡ ದಟ್ ಈಸ್ ಮೇಜರ್ ದಟ್ ಇಸ್ ಅಂಡ್ ಬೆನಿಫಿಟ್ಸ್ ಅಂತ ಸಿಗುವಂತ ಚಾನ್ಸಸ್ ತುಂಬಾನೇ ಐತೆ. ದಟ್ ಈಸ್ ಭೂತತ್ವ ರಿಲೇಟೆಡ್ ದಟ್ ಈಸ್ ಎನರ್ಜೀಸ್ ಏನು ದಟ್ ಈಸ್ ಜಾಸ್ತಿ ಬೇಕು ಅಂದ್ರೆ ಎನರ್ಜೀಸ್ ಏನು ದಟ್ ಈಸ್
ಬೇಕನ್ನೋರು ಈ ಟೆಂಪಲ್ಸ್ಗೆ ಹೋಗ್ಬೋದು. ಇನ್ನೂ ಹೆಚ್ಚಿನ ಮಾಹಿತಿಗಳು ಏನು ದಟ್ ಈಸ್ ನಾಳೆ ಮತ್ತೆ ನಾಡಿದ್ದು ಕ್ಲಾಸಲ್ಲಿ ನಿಮಗೆ ಸಿಗುತ್ತೆ. ದಟ್ ಈಸ್ ಯಾವ ಟೆಂಪಲ್ ಇಂದ ನಮಗೆ ಯಾವ ರೀತಿ ಬೆನಿಫಿಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಫಾರಿನ್ಗೆ ಹೋಗ್ಬೇಕು, ಎಜುಕೇಶನಲ್ ಡೆವಲಪ್ಮೆಂಟ್ ಬೇಕು, ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ಜೊತೆಗೆ ಕ್ಲೈಂಟ್ಸ್ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಕ್ಲೈಂಟ್ಸ್ ಜಾಸ್ತಿ ಜನ ಬರಬೇಕು, ದಟ್ ಈಸ್ ಅವಾಗ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು. ಇದಕ್ಕೆಲ್ಲದಕ್ಕೂ ಕೂಡ ನಾಳಿನ ಕ್ಲಾಸಲ್ಲಿ ಮತ್ತೆ ನಾಡಿದ ಕ್ಲಾಸಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಗಳು ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಮತ್ತೊಂದು ಸಾರಿ ಎಲ್ಲರೂ ಕೂಡ ಧನ್ಯವಾದಗಳು ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು, ಬಾಯ್, ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಸರ್ ಇವತ್ತು ನೀವು ಹೇಳಿದ್ರಿ 1/1/2025 ಅಲ್ಲಂಗುಡಿ ತಮಿಳ್ನಾಡಿನಲ್ಲಿ ಇದೆ ಗುರು ಟೆಂಪಲ್. ಸಪೋಸ್ ಅಲ್ಲಿ ಆಗದೆ ಇದ್ರೆ ಲೈಕ್ ಗುರು ನವಗ್ರಹ ಅಥವಾ ಯಾವ್ದು ನಿಯರ್ ಬೈ ಟೆಂಪಲ್ಸ್ ಹೋಗ್ಬೋದಾ ಇಲ್ಲಿ ಬೆಂಗಳೂರಿನಲ್ಲಿ? ಇಲ್ಲ ಸರ್, ಅಂದ್ರೆ ಅಲ್ಲಿ ಅದು ಎನರ್ಜಿಗೆ ಅಂತ ಚೆನ್ನಾಗಿರುತ್ತೆ, ಪರ್ಸನಲ್ ಡೆವಲಪ್ಮೆಂಟ್. ಅದೇ ಬರುವಂತದ್ದು. ಬೇರೆದಂತಂದ್ರೆ ಬರಲ್ಲ. ಇವಾಗ ಪರ್ಟಿಕ್ಯುಲರ್ ನೀವು ಆ ಡೇಟ್ ಸಜೆಸ್ಟ್ ಮಾಡ್ತಾ ಇದ್ದೀರಾ. ಸಪೋಸ್ ಆ ಡೇಟ್ ನಲ್ಲಿ ಆಗ್ಲಿಲ್ಲ, ಸಪೋಸ್ ಜನವರಿನಲ್ಲಿ ಯಾವ್ದೋ ಡೇಟ್ ನಲ್ಲಿ ಸಿಕ್ಕಿದಾಗ ಹೋಗಿ ಬರ್ಬೋದಲ್ಲ ಸರ್? ಅಂದ್ರೆ ಅವತ್ತಿನ ಡೇಟ್ಗೆ ನಾವು ಅವತ್ತಿನ ಡೇಟ್ಗೆ ಸರಿ ಅವತ್ತಿನ ದಿವಸ ಹೋಗಿ ಬಂದ್ರೆ ಚೆನ್ನಾಗಿರುತ್ತೆ. ಸರಿ, ಓಕೆ. ಈಗ ಫಾರ್ ಎಕ್ಸಾಂಪಲ್ ಹಲೋ ಹೇಳಿ. ಆಲಂಗುಡಿನಲ್ಲಿ ವಿಶ್ವ ದೇವ್ರ ಐತಲ್ಲ, ಆ ದೇವಸ್ಥಾನಕ್ಕೆ ಹೇಳಿದ್ದು. ಅಂದ್ರೆ ಎಕ್ಸಾಂಪಲ್ ನೋಡಿ ಸರ್, ಹೆಂಗಂತಂದ್ರೆ ಫಾರ್ ಎಕ್ಸಾಂಪಲ್ ಇವತ್ತು ಯಾರೊಬ್ರು ಫಾರಿನರ್ ಬಂದು ನಿಮ್ಗೆ ಏನೋ ಗಿಫ್ಟ್ ಕೊಡ್ತಾ ಇದಾರೆ ಅಂತ ಹೇಳಿದಾಗ, ಇವತ್ತು ಹೋದ್ರೆ ನಿಮ್ಗೆ ಗಿಫ್ಟ್ ಸಿಗುತ್ತೆ. ನಾನು ನಾಳೆ ಹೋಗ್ತೀನಿ, ನೆಕ್ಸ್ಟ್ ಮಂತ್ ಹೋಗ್ತೀನಿ ಅಂತ ಅವ್ರು ಬರ್ಬೇಕಲ್ಲ. ಯೂಶಲಿ ದಟ್ ಈಸ್ ನಾವೀಗ ಏನು ದಟ್ ಈಸ್ 2025 ಅಂತಂದ್ರೆ ದಟ್ ಈಸ್ ಕ್ಯಾಲೆಂಡರ್ ಪ್ರಕಾರ ಏನು ದಟ್ ಈಸ್ ನಮ್ದು ವೇದಿಕ್ ಕ್ಯಾಲೆಂಡರ್ ಪ್ರಕಾರ ನ್ಯೂ ಇಯರ್ ಅಲ್ಲ. ಇದು ಯಾವ ದಟ್ ಈಸ್ ವೆಸ್ಟರ್ನ್ ಕ್ಯಾಲೆಂಡರ್ ಪ್ರಕಾರ ನ್ಯೂ ಇಯರ್. ವೆಸ್ಟರ್ನ್ ಕ್ಯಾಲೆಂಡರ್ ಪ್ರಕಾರ ನ್ಯೂ ಇಯರ್ ಇದ್ದಾಗ ಆ ಒಂದು ಕ್ಯಾಲೆಂಡರ್ ಅಲ್ಲಿ ನಮ್ಗೆ ಯಾವ ರೀತಿ ಬೆನಿಫಿಟ್ ಬೇಕೋ ಆ ರೀತಿ ಬೆನಿಫಿಟ್ ಅವತ್ತೇ ತಗೋಬೇಕೇ ಹೊತ್ತು ಅದ್ಬಿಟ್ಟು ನಾವು ಬೇರೆ ದಿನ ಮಾಡ್ಕೊಂತೀವಿ. ಅವತ್ತಿನ ಮಾಡ್ಕೊಂಡ್ರೆ ಇದ್ರಲ್ಲಿ ಎಲ್ಲಾನು ಕೂಡ ಏನೋ ದಟ್ ಈಸ್ ಬೆನಿಫಿಟ್ ಸಿಗುತ್ತೆ. ಮತ್ತೆ ನಾವ್ ಯಾವಾಗ್ಲೂ ಮಾಡ್ಕೊಂತೀವಿ ಅಂತಂದ್ರೆ ಅದು ಬರಲ್ಲ ಸರ್. ಅಂದ್ರೆ ಈಗ ಬೇರೆ ದೇವಸ್ಥಾನಗಳಿಗೆ ಹೋದ್ರೆ ಬೆನಿಫಿಟ್ ಬರಲ್ಲ ಅಂತಲ್ಲ, ಬೇರೆದು ಇದೆ, ಅವೆಲ್ಲನೂ ಕೂಡ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ನಮ್ಗೆ ಹತ್ರ ಹೋಗಕ್ಕಾಗಲ್ಲ, ಬೆಂಗಳೂರಲ್ಲೇನೆ ಎಲ್ಲಿ ಹೋಗ್ಬೋದು, ಮನೆಯಲ್ಲಿ ಮಾಡ್ಕೋಬಹುದು ನಮ್ಗೂ ಅನ್ನೋದೆಲ್ಲದೂ ಕೂಡ ನೆಕ್ಸ್ಟ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಬೇರೆ ಏನಾದ್ರು ಪ್ರಶ್ನೆ ಆಯ್ತಾ? ಹಲೋ ಹಲೋ ಎಸ್ ಹಲೋ ಓಕೆ, ಯಾರು ಏನು ಪ್ರಶ್ನೆ ಇಲ್ಲ ಅಂತಂದ್ರೆ ಇವತ್ತಿನ ಕ್ಲಾಸು ಇಲ್ಲಿಗೆ ಏನ್ ಮಾಡ್ತಾ ಇದ್ವಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಈ ಒಂದು ವಿನ್ 2025 ಕ್ಲಾಸ್ಗೆ ನೀವೆಲ್ಲರೂ ಕೂಡ ಭಾಗಿಯಾಗಿದ್ರೆ ನಿಮ್ಗೆಲ್ಲರೂ ಕೂಡ ಆರ್ಯನ್ ಮ್ಯಾಜಿಕಲ್ ಲರ್ನಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ, ಆರ್ಯನ್ ಮ್ಯಾಜಿಕಲ್ ಟೀಚಿಂಗ್ ಗ್ರೂಪ್ ಚಿಕ್ಕಬಳ್ಳಾಪುರ ವತಿಯಿಂದ ನಿಮ್ಗೆಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಏನ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು, ಬೈ, ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್.
ನವೀನ್ ಸರ್ ಏನಾದ್ರು ಹೇಳ್ಬೇಕಾಯ್ತಾ ನೀವು ಏನು? ನವೀನ್ ರಾಯಲ್ ಏನಾದ್ರು ಹೇಳ್ಬೇಕಾಯ್ತಾ? ಹಲೋ. ನವೀನ್ ರಾಯಲ್ ಏನಾದ್ರು ಹೇಳ್ಬೇಕಾಯ್ತಾ? ಓಕೆ, ಥ್ಯಾಂಕ್ ಯು.